ಎಲ್ಲರಿಗೂ ಐಡಿಯಾಸ್ ಫೋರಮ್ಗೆ ಸ್ವಾಗತ. ನಾನು ನಿಮ್ಮ ನವೀನ್ ಟಿ ಆರ್. ಕರ್ನಾಟಕದಲ್ಲಿ ಪ್ರಥಮ ಬಾರಿಗೆ ಸಮಗ್ರವಾಗಿ ಭಾರತ ಮತ್ತು ಕರ್ನಾಟಕದ ಇತಿಹಾಸವನ್ನು ಚರ್ಚೆ ಮಾಡುವಂತಹ ಕೆಲಸ ಐಡಿಯಾಸ್ ಫೋರಮ್ ತಂಡದ ವತಿಯಿಂದ ಆಗ್ತಾ ಇದೆ. ಈ ಒಂದು ಸುದೀರ್ಘ ಸರಣಿಯಲ್ಲಿ ಈಗ ನಾನು ಮಾಡುತ್ತಿರುವಂತಹದ್ದು 259ನೇ ವಿಡಿಯೋ. ಯಾರು ಈ ಸರಣಿಯಲ್ಲಿ ಕಳೆದ ವಿಡಿಯೋಗಳನ್ನು ನೋಡಿಲ್ಲ, ಸೆಪರೇಟ್ ಪ್ಲೇಲಿಸ್ಟ್ ಇದೆ, ನೀವು ನೋಡ್ಕೊಳ್ತಾ ಬರ್ಬೋದಾಗುತ್ತೆ. ಐಡಿಯಾಸ್ ಫೋರಮಲ್ಲಿ ಹಲವಾರು ಕೋರ್ಸ್ಗಳು ಲಭ್ಯವಿವೆ. ಯಾವ್ಯಾವ ಕೋರ್ಸ್ಗಳು ಲಾಂಚ್ ಆಗಿವೆ ಅಂತ ಒಂದ್ಸಲ ಈ ಪ್ಲೇಲಿಸ್ಟಲ್ಲಿ ಚೆಕ್ ಮಾಡ್ಕೊಳ್ಳಿ. ಮತ್ತು ಐಡಿಯಾಸ್ ಫೋರಮ್ ಟೆಲಿಗ್ರಾಮ್ ಗ್ರೂಪ್ಗೆ ಜಾಯ್ನ್ ಆಗೋ ಮುಖಾಂತರವಾಗಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕನ್ನು ಕೊಟ್ಟಿದ್ದೀನಿ. ಜಾಯ್ನ್ ಆಗೋ ಮುಖಾಂತರವಾಗಿ ಅಲ್ಲಿ ಸಾವಿರಾರು ಕ್ವಿಸ್ಗಳನ್ನು ಮಾಡಲಾಗಿದೆ. ಒಂದ್ಸಲ ನೀವು ಅಟೆಂಡನ್ನು ಮಾಡೋ ಮುಖಾಂತರವಾಗಿ ನಿಮ್ಮ ತಯಾರಿಯನ್ನು ನೀವು ಖಚಿತಪಡಿಸ್ಕೊಳ್ಬೋದು. ಇವತ್ತಿನ ತರಗತಿಯಲ್ಲಿ ಹೊಸ ಚಾಪ್ಟರ್ನ ಸ್ಟಾರ್ಟ್ ಮಾಡ್ತಾ ಇದ್ದೇನೆ. ಅಧ್ಯಾಯ 77, 19ನೇ ಶತಮಾನದ ಸಾಮಾಜಿಕ ಸಾಂಸ್ಕೃತಿಕ ನವೋದಯ. ಏನು 19ನೇ ಶತಮಾನದಲ್ಲಿ ಏನಾಯಿತು ಅಂತ ನೋಡ್ಕೊಳ್ತಾ ಹೋದರೆ, ನಾನು ಭಕ್ತಿ ಮತ್ತು ಸೂಫಿ ಚಳುವಳಿಗೆ ಸಂಬಂಧಪಟ್ಟಂತೆ ನಾನು ನಿಮಗೆ ಚರ್ಚೆ ಮಾಡ್ತಾ ಬಂದಿದ್ದೆ ಮಧ್ಯಕಾಲೀನ ಇತಿಹಾಸದಲ್ಲಿ. ಆದರೆ ಇಲ್ಲಿ 19ನೇ ಶತಮಾನದಲ್ಲಿ ಏನಾಯಿತು, ಭಕ್ತಿ ಮತ್ತು ಸೂಫಿ ಚಳುವಳಿಯಲ್ಲಿ ಪರಸ್ಪರ ಹಿಂದೂ ಧರ್ಮ ಮತ್ತು ಇಸ್ಲಾಂ ಧರ್ಮಗಳು ಪರಸ್ಪರ ಅವು ಇನ್ಫ್ಲೂಯೆನ್ಸ್ ಆಗಿಬಿಟ್ಟು ಹೊರಹೊಮ್ಮಿರುವಂತಹ ಒಂದು ಚಳುವಳಿ ಅಂತ ಕರಿತವೆ. ಆದರೆ ಇಲ್ಲಿ ಹೊರಹೊಮ್ಮಿರುವಂತಹ ಒಂದು ಸಾಮಾಜಿಕ ಸಾಂಸ್ಕೃತಿಕ ಪುನರ್ಜೀವನ ಏನಿದೆ, ಇದು ಆಗಿರುವಂತಹದ್ದು ಯುರೋಪಿಯನ್ನರ ಶಿಕ್ಷಣದ ಪ್ರಭಾವದಿಂದ, ಅವರ ಥಾಟ್ಸ್ಗಳ ಪ್ರಭಾವದಿಂದ. ಏನು ಯುರೋಪಿಯನ್ನರು ಭಾರತಕ್ಕೆ ಬಂದ ನಂತರ, ಭಾರತದಲ್ಲಿ ಬ್ರಿಟಿಷರು ನೆಲೆಯೂರಿದ ನಂತರವಾಗಿ ಏನು ಇಂಗ್ಲೀಷ್ ಶಿಕ್ಷಣವನ್ನು ತರ್ತಾರೆ, ಅವರ ವಿಜ್ಞಾನವನ್ನು, ಸೈನ್ಸನ್ನು ತರ್ತಾರೆ. ತಂದಾಗ ನಮಗೆ ನಮ್ಮ ಧರ್ಮದ ದೌರ್ಬಲ್ಯಗಳು ನಮಗೆ ಗೊತ್ತಾಗ್ತಾ ಹೋಗ್ತದೆ. ಅವುಗಳನ್ನು ಇಟ್ಕೊಂಡು ಕೆಲವು ಮಿಡಲ್ ಕ್ಲಾಸ್ ಬುದ್ಧಿಜೀವಿಗಳು ನಮ್ಮ ಧರ್ಮದಲ್ಲಿ ಇದೆಲ್ಲ ಏನಿದೆ, ಇವು ಕೆಲವುಗಳು ತಪ್ಪಿದೆ, ಮೂಢನಂಬಿಕೆಗಳಿದ್ದಾವೆ, ಮತ್ತು ನಮ್ಮ ಶಿಕ್ಷಣದ ವ್ಯವಸ್ಥೆ ಅಷ್ಟು ಸರಿ ಇಲ್ಲ, ನಾವು ಪಾಶ್ಚಿಮಾತ್ಯ ಶಿಕ್ಷಣದ ಎಜುಕೇಷನ್ ಪಡ್ಕೊಂಡ್ರೆ ನಮಗೆ ರಿಯಲ್ ಆಗಿ ಗೊತ್ತಾಗುತ್ತೆ ಏನು ಅಂತೇಳಿ, ನಮ್ಮ ಧರ್ಮದಲ್ಲಿ ಹಲವಾರು ರಿಫಾರ್ಮ್ಸ್ಗಳು ಆಗಬೇಕಾಗಿದೆ ಅಂತೇಳಿ ಅರ್ಥ ಮಾಡಿಕೊಂಡು ಅದನ್ನು ಇಲ್ಲಿ ತರುವಂಥ ಕೆಲಸ ಆಗ್ತಾ ಹೋಗ್ತದೆ. ಈ 19ನೇ ಶತಮಾನದಲ್ಲಿ ಸಾಮಾಜಿಕ ಸಾಂಸ್ಕೃತಿಕ ಪುನರ್ಜೀವನ ಏನಾಯಿತು, ಇದು ಆಧುನಿಕ ಭಾರತ ಇತಿಹಾಸದಲ್ಲಿ ಮಹತ್ವದ ಯುಗ ಅಂತ ಕರಿತೇವೆ. ಇದು ಬಹುದೊಡ್ಡ ಪರಿಣಾಮವನ್ನು ಹೊಂದಿದೆ, ಮತ್ತು ಅವುಗಳಲ್ಲಿ ಇವತ್ತು ಕೂಡ ಕೆಲವುಗಳು ಮುಂದುವರೆದಿದೆ. ಈ ಒಂದು ಸಾಮಾಜಿಕ ಸಾಂಸ್ಕೃತಿಕ ಪುನರ್ಜೀವನ 19ನೇ ಶತಮಾನದಲ್ಲಿ ಬರಲಿಕ್ಕೆ ಮುಖ್ಯ ಕಾರಣ ಪಾಶ್ಚಿಮಾತ್ಯ ಶಿಕ್ಷಣ ಮತ್ತು ಪಾಶ್ಚಾತ್ಯ ಚಿಂತನೆಯ ಆಂದೋಲನ ಅಂತ ಕರಿತೇವೆ. ಇವು ಬಹುಮುಖ್ಯವಾಗಿ ನಮಗೆ ಈ ಒಂದು 19ನೇ ಶತಮಾನದಲ್ಲಿ ಸಾಮಾಜಿಕ ಸಾಂಸ್ಕೃತಿಕ ಪುನರ್ಜೀವನ ಬರಲಿಕ್ಕೆ ಬಹುಮುಖ್ಯ ಕಾರಣಗಳು. ನಮಗೆ ಯಾವಾಗ ವೆಸ್ಟರ್ನ್ ಎಜುಕೇಷನ್ ಸಿಕ್ಕಾಗ ನಮ್ಮ ಸಮಾಜದಲ್ಲಿರುವಂತಹ ದೌರ್ಬಲ್ಯಗಳು ನಮಗೆ ಗೊತ್ತಾಗ್ತವೆ, ಮತ್ತು ಅವನತಿಗಳೇನಿದ್ದಾವೆ, ಕೆಲವು ಅನಿಷ್ಟ ಪದ್ಧತಿಗಳು ಏನು ನಮ್ಮ ಧರ್ಮದಲ್ಲಿ ಧರ್ಮದ ಹೆಸರು ಹೇಳ್ಕೊಂಡು ಜಾಯ್ನ್ ಆಗಿದ್ದು, ಸತಿ ಪದ್ಧತಿ ಆಗಿರ್ಬೋದು, ವಿಧವಾ ಪುನರ್ವಿವಾಹ ಇಲ್ಲದಾಗಿರ್ಬೋದು, ಹೆಣ್ಣು ಮಕ್ಕಳಿಗೆ ಶಿಕ್ಷಣವನ್ನು ವಂಚನೆ ಮಾಡುವಂಥದ್ದಾಗಿರ್ಬೋದು, ಮತ್ತು ಸಂಸ್ಕೃತ ಭಾಷೆ ಕೆಲವು ವರ್ಗಗಳಿಗೆ ಮಾತ್ರ ಸೀಮಿತ ಆಗಿತ್ತು. ಅದು ಅಂದರೆ ಶೂದ್ರರು ಎಜುಕೇಷನ್ನೇ ಮಾಡುವಂತಿಲ್ಲ. ಆ ರೀತಿಯಾದಂಥ ಏನು ಒಂದು ನಮ್ಮ ಧರ್ಮದಲ್ಲಿ ಧರ್ಮಕ್ಕೆ ಅವು ಒಳಗೊಂಡಿದ್ದು, ಇವು ಧರ್ಮದಲ್ಲೇ ಬಂದಿದ್ದಾವೆ ಅಂತ ನಮಗೆ ಆ ಥರ ನಮಗೆ ನಂಬಿಸಲಾಗಿತ್ತು. ಯಾವಾಗ ನಮ್ಮ ಮಧ್ಯಮ ವರ್ಗದ ಬುದ್ಧಿಜೀವಿಗಳು ಇಂಗ್ಲೀಷ್ ಶಿಕ್ಷಣವನ್ನು ಪಡೆದುಕೊಂಡಾಗ ಅವರಿಗೆ ಅರ್ಥ ಆಗತ್ತೆ, ನಮ್ಮ ರಿಯಲ್ ಧರ್ಮ ಹೇಳಿದ್ದೇ ಬೇರೆ, ಆದರೆ ಅದನ್ನು ಕೆಲವು ವರ್ಗಗಳು ಕಂಟ್ರೋಲ್ ಮಾಡಿಕೊಂಡು ಧರ್ಮದ ಹೆಸರಿನಲ್ಲಿ ನಮ್ಮನ್ನು ಕಂಪ್ಲೀಟಾಗಿ ಚೇಂಜ್ ಮಾಡಿ ಧರ್ಮದ ಹೆಸರಲ್ಲಿ ಅವರು ಉದ್ಧಾರ ಆಗ್ತಾ ಇದ್ದಾರೆ, ನಮ್ಮ ಧರ್ಮವನ್ನು ಮಿಸ್ಗೈಡ್ ಮಾಡಲಾಗ್ತದೆ ಅಂತೇಳಿ ಅರ್ಥ ಮಾಡಿಸುವ ಕೆಲಸವನ್ನು ಈ ಸಮಯದಲ್ಲಿ ಮಾಡ್ತಾ ಹೋಗಲಾಗ್ತದೆ. ಭಾರತಕ್ಕೆ ಹಲವಾರು ದೇಶಗಳು ಬರ್ತಾರೆ. ಮಧ್ಯಕಾಲ ಇತಿಹಾಸದಲ್ಲೂ ಕೂಡ ಭಾರತಕ್ಕೆ ಇಸ್ಲಾಂ ಧರ್ಮ ಬರ್ತದೆ, ಇಸ್ಲಾಂ ಆಕ್ರಮಣಕಾರರು ಭಾರತಕ್ಕೆ ಬರ್ತಾರೆ. ಅವರು ಸ್ಟಾರ್ಟಿಂಗ್ ಬಂದಾಗ ಮೊಹಮ್ಮದ್ ಗಜನಿ ಅವರೆಲ್ಲ ಭಾರತವನ್ನು ದೋಚಬೇಕು, ಭಾರತದ ಶ್ರೀಮಂತಿಕೆ ನೋಡ್ಕೊಂಡು ಬರ್ತಾರೆ. ಮೊಹಮ್ಮದ್ ಗೋರಿ ನಂತರ ಏನು ಬರ್ತದೆ, ದೇರಿಸ್ತೋರಾಗಿರ್ಬೋದು, ಮೊಘಲರಾಗಿರ್ಬೋದು,
ಅವರೆಲ್ಲರೂ ಕೂಡ ಭಾರತದಲ್ಲಿ ಬಂದು ಭಾರತದ ಕಲ್ಚರ್ನ ಅಕ್ಸೆಪ್ಟ್ ಮಾಡಿಕೊಂಡು ಭಾರತದಲ್ಲಿ ಇರ್ತಾರೆ, ಭಾರತದಲ್ಲಿ ನೆಲೆಯೂರ್ತಾರೆ. ಆದರೆ ಇವರ ಬ್ರಿಟಿಷರ ಒಂದು ಇಂಟೆನ್ಷನ್ ಭಾರತಕ್ಕೆ ಬಂದದ್ದು ಭಾರತದಲ್ಲಿ ಏನು ಇಲ್ಲೇ ನೆಲೆ ಊರಬೇಕು, ಇಲ್ಲೇ ಪರ್ಮನೆಂಟ್ ಆಗಿರ್ಬೇಕಂತಲ್ಲ. ಎಷ್ಟಾಗತ್ತೋ ಅಷ್ಟು ಭಾರತವನ್ನು ದೋಚ್ಕೊಂಡು ನಾವು ಹೋಗ್ಬೇಕು ಬೇಗ, ಎಷ್ಟಾದಷ್ಟುವರೆಗೂ ನಾವು ಆಳ್ವಿಕೆನ ಮಾಡಬೇಕು ಅಂತ ಅಷ್ಟೇ ಇತ್ತು. ಏನು ಇಲ್ಲಿರ್ಬೇಕು ಅಂತೇನು ಬಂದಿಲ್ಲ. ಎಷ್ಟಾದಷ್ಟು ನಮ್ಗೆ ಗೊತ್ತು, ಯಾವತ್ತೊಂದು ದಿವಸ ನಾವು ಹೋಗ್ತೀವಿ. ಆದರೆ ಎಷ್ಟಾದಷ್ಟು ಭಾರತದ ಶ್ರೀಮಂತಿಕೆನ ದೋಚಬೇಕು, ಎಷ್ಟಾದಷ್ಟು ಭಾರತವನ್ನು ಆಳ್ವಿಕೆ ಮಾಡಬೇಕು ಅಂತ ಬಂತು. ಅದರಿಂದ ಇವರ ಉದ್ದೇಶ ಮಧ್ಯಕಾಲೀನ ಇತಿಹಾಸದಲ್ಲಿ ಇಸ್ಲಾಂ ಆಕ್ರಮಣಕಾರ ಏನು ಬಂದ್ರು ಅದಕ್ಕಿಂತ ವಿಭಿನ್ನವಾಗಿತ್ತು ಇವರ ಉದ್ದೇಶ. ಮಧ್ಯಕಾಲೀನ ಭಾರತದಲ್ಲಿ ಏನು ಇಸ್ಲಾಂ ಧರ್ಮ ಭಾರತಕ್ಕೆ ಬಂದಾಗ ಅವರೆಲ್ಲರೂ ಭಾರತೀಯರಾದರು, ಭಾರತದ ಕಲ್ಚರ್ನ ಅಕ್ಸೆಪ್ಟ್ ಮಾಡಿಕೊಂಡ್ರು. ಆದರೆ ಬ್ರಿಟಿಷರು, ಯುರೋಪಿಯನ್ನರು ಏನು ಬಂದರು, ಅವರು ಭಾರತಕ್ಕೆ ಬಂದಾಗ ಅವರು ಭಾರತೀಯರೂ ಆಗಲಿಲ್ಲ, ಭಾರತದ ಕಲ್ಚರನ್ನು ಕೂಡ ಅಕ್ಸೆಪ್ಟ್ ಮಾಡಿಕೊಳ್ಳಲಿಲ್ಲ. ಆದರೆ ನಾವು ಅವರ ಕಲ್ಚರ್ನ ಅಕ್ಸೆಪ್ಟ್ ಮಾಡಿಕೊಂಡು ಅವರ ಶಿಕ್ಷಣವನ್ನು ಅಕ್ಸೆಪ್ಟ್ ಮಾಡಿಕೊಂಡ್ವಿ. ಅದರಿಂದ ಹಲವಾರು ನೆಗೆಟಿವ್ ಇಂಪ್ಲಿಮೆಂಟ್ಸ್ ಕೂಡ ಆದರೂ ಕೂಡ ಒಂದು ಕೆಲವು ಕಡೆ ಒಂದು ಪಾಸಿಟಿವ್ ಆಗಿ ನಮಗೆ ಇಂಪಾರ್ಟೆಂಟ್ ಆಗ್ತದೆ, ಪಾಸಿಟಿವ್ ಸಕಾರಾತ್ಮಕವೂ ಕೂಡ ನಮಗೆ ಅದು ಬಹಳ ಇಂಪಾರ್ಟೆಂಟ್ ಆಗ್ತದೆ. ಯಾಕೆಂದರೆ ಭಾರತಕ್ಕೆ ಈ ಬ್ರಿಟಿಷ್ ಎಜುಕೇಷನ್ ಸಿಸ್ಟಮ್ ಬಂದ ಮೇಲೆ ನಮಗೆ ಗೊತ್ತಾಯಿತು ನಮ್ಮ ಧರ್ಮದಲ್ಲಿ ಏನಾಗ್ತಾ ಇದೆ. ನಮ್ಮ ಧರ್ಮದಲ್ಲಿ ಧರ್ಮದ ಹೆಸರು ಹೇಳ್ಕೊಂಡು ಸತಿಪದ್ಧತಿಯನ್ನು ಮಾಡ್ತಾ ಇತ್ತು, ಮತ್ತು ಬಾಲ್ಯ ವಿವಾಹ ಆಗಿರ್ಬೋದು, ಇವೆಲ್ಲವೂ ಕೂಡ ನಮ್ಮ ಸಮಾಜದಲ್ಲಿ ಬೇರೂರಿದ್ದು. ಶೂದ್ರರಿಗೆ ಎಜುಕೇಷನ್ ಕೊಡುವಂತಿಲ್ಲ, ಮಹಿಳೆಯರಿಗೆ ಶಿಕ್ಷಣದಿಂದ ವಂಚಿತಗೊಳಿಸಲಾಗಿತ್ತು, ಮಹಿಳೆಯರನ್ನು ಪುರುಷರಿಗೆ ಸಮಾನವಾಗಿ ಕಾಣ್ತಾ ಇರಲಿಲ್ಲ. ಇವೆಲ್ಲವೂ ಕೂಡ ಭಾರತದ ಧರ್ಮದ ಹೆಸರು ಕೂಡ ನಡೀತಾ ಇತ್ತು. ಯಾವಾಗ ಬ್ರಿಟಿಷ್ ಶಿಕ್ಷಣ ವ್ಯವಸ್ಥೆ ಭಾರತಕ್ಕೆ ಬಂದಾಗ ನಮಗೆ ಗೊತ್ತಾಗ್ತಾ ಹೋಯಿತು, ಒಂದು ರೀತಿಯಾಗಿ ಪಾಸಿಟಿವ್ ಬೆಳವಣಿಗೆ ಆಗಿದೆ ಅಂತ ನಾವು ಹೇಳ್ಬೋದಾಗ್ತದೆ. ಭಾರತದಲ್ಲಿ ಈ ಪಾಶ್ಚಿಮಾತ್ಯ ಶಿಕ್ಷಣ ಏನಂತಪ್ಪ ಅಂದರೆ, ಆಸ್ ಕಂಪೇರ್ಡ್ ಟು ಭಾರತದಲ್ಲಿ ಇಂಡಿಯನ್ ವೇದಿಕ್ ಸಿಸ್ಟಮ್ ಮತ್ತು ಮದ್ರಾಸ್ ಸಿಸ್ಟಮನ್ನು ಕಂಪೇರ್ ಮಾಡಿದ್ರೆ ಅವರದು ವಿಭಿನ್ನವಾಗಿತ್ತು. ಅವರ ಶಿಕ್ಷಣದ ವ್ಯವಸ್ಥೆ ತುಂಬ ಡಿಫ್ರೆಂಟ್ ಆಗಿತ್ತು. ಏನು ಡಿಫ್ರೆಂಟ್ ಅಪ್ಪ ಅಂತಂದರೆ, ಅವರ ಶಿಕ್ಷಣ ವ್ಯವಸ್ಥೆ ಅಂತ ನೋಡಿದಾಗ ಅವರು ವೈಚಾರಿಕತೆಯನ್ನು ನಂಬ್ತಾರೆ. ಅಂದರೆ ನಾವು ನಂಬೋದು, ನಾವು ಈ ಜನ್ಮದಲ್ಲಿ ಒಳ್ಳೆ ಕೆಲಸ ಮಾಡಿದ್ರೆ ಮುಂದಿನ ಜನ್ಮದಲ್ಲಿ ಒಳ್ಳೆಯದಾಗ್ತದೆ. ನಾವು ಈ ಜನ್ಮದ ಬಗ್ಗೆ ಥಿಂಕ್ ಮಾಡ್ತಾ ಇಲ್ಲ, ಮುಂದಿನ ಜನ್ಮದ ಬಗ್ಗೆ ಥಿಂಕ್ ಮಾಡ್ತಾ ಇದ್ದೀವಿ. ಈ ಜನ್ಮದಲ್ಲಿ ಕಷ್ಟ ಬಂತು ಅಂದರೆ, ನಾವು ಹಿಂದಿನ ಜನ್ಮದಲ್ಲಿ ಏನೋ ತಪ್ಪು ಮಾಡಿದ್ವಿ, ಅದಕ್ಕೆ ನಮಗೆ ಇವತ್ತು ಕಷ್ಟ ಬಂದಿದೆ ಅಂತ ಈ ಥರ ನಂಬ್ತಾ ಹೋಗ್ತೀವಿ. ಆದರೆ ವೆಸ್ಟರ್ನ್ ಎಜುಕೇಷನ್ ಹಿಂಗಲ್ಲ. ಅವ್ರು ಹಿಂದೆ ಏನಾಗಿದೆ ಥಿಂಕ್ ಮಾಡಲ್ಲ, ಮುಂದೆ ಏನಾಗಬೇಕು ಥಿಂಕ್ ಮಾಡಲ್ಲ, ಇವತ್ತಿನ ಪ್ರೆಸೆಂಟ್, ಇವತ್ತಿನ ಏನು ಆಗ್ತಿದೆ ಇವತ್ತಿಂದಷ್ಟೇ ಥಿಂಕ್ ಮಾಡ್ತಾರವ್ರು, ಇವತ್ತಿಂದಷ್ಟೇ ಥಿಂಕ್ ಮಾಡ್ತಾರವ್ರು. ನಮ್ಮ ಥರ ಹಿಂದೆ ಮುಂದೆ ಎರಡೂ ಥಿಂಕ್ ಮಾಡಲ್ಲ ಅವರು. ಮತ್ತು ಮಾನವತಾವಾದ ಅಂತ ನೋಡಿದಾಗ ಅಷ್ಟೇ, ಅವರು ಇವತ್ತೇನು ಬದುಕಬೇಕು, ಇವತ್ತು ಒಳ್ಳೇದು ಮಾಡಬೇಕು, ಆ ಥರ ಬದುಕ್ತಾರೆ ಅಷ್ಟೇ. ಅವರು ನಮ್ಮಂಗೆ ಮುಂದೆ ಹಿಂದೆ ಆ ಥರ ಥಿಂಕ್ ಮಾಡೋಕ್ಕೆ ಹೋಗಲ್ಲ. ಮತ್ತು ಅನುಭವವಾದ ಅಂತ ಕರಿತೇವೆ, ಅವರು ಪ್ರಾಕ್ಟಿಕಲ್ ಆಗಿ ಥಿಂಕ್ ಮಾಡಿ ಎಕ್ಸ್ಪೆರಿಮೆಂಟ್ ಮಾಡಿ ಅದನ್ನು ಎಕ್ಸ್ಪೀರಿಯನ್ಸ್ ಮಾಡ್ತಾರೆ. ಪ್ರಯೋಗ ಮತ್ತು ಅನುಭವ ತತ್ವವನ್ನು ಅವರು ಪಡ್ಕೊಳ್ತಾರೆ. ಅವರ ಶಿಕ್ಷಣದ ವ್ಯವಸ್ಥೆ ಕಂಪ್ಲೀಟ್ ಡಿಫ್ರೆಂಟ್ ಇರ್ತದೆ. ನಮ್ಮ ಶಿಕ್ಷಣದ ವ್ಯವಸ್ಥೆಗಿಂತ, ನಮ್ಮ ಗುರುಕುಲ ಸಿಸ್ಟಮ್ ಮತ್ತು ಮದ್ರಸಾ ಸಿಸ್ಟಮ್ಗಿಂತ ವಿಭಿನ್ನವಾಗಿತ್ತು ಇವರು ಶಿಕ್ಷಣದ ವ್ಯವಸ್ಥೆ ಅಂತ ಕರಿತೀವಿ. ಇದಕ್ಕೆ ಸಂಬಂಧಪಟ್ಟಂತೆ ಕೆಲವು ಪ್ರಶ್ನೆಗಳನ್ನು ಬಂದಿದ್ದಾವೆ, ನೋಡ್ಕೊಳ್ತಾ ಹೋಗೋಣ. ಈ ಕೆಳಗಿನ ಯಾವ ವರ್ಗವು ಮೊದಲು ಪಾಶ್ಚಿಮಾತ್ಯ ನಾಗರಿಕತೆಯಿಂದ ಪ್ರಭಾವಿತವಾಗಿದೆ? ಬಹುಮುಖ್ಯವಾಗಿ ಇದರಿಂದ ಇನ್ಫ್ಲೂಯೆನ್ಸ್ ಆಗಿದ್ದು ಯಾರಪ್ಪ ಜಾಸ್ತಿ ಅಂದರೆ, ಎಜುಕೇಟೆಡ್ ಹಿಂದೂ ಮಿಡಲ್ ಕ್ಲಾಸ್. ಹಿಂದೂ ಧರ್ಮದ ಎಜುಕೇಟೆಡ್ ಮಧ್ಯಮ ವರ್ಗದ ಕ್ಲಾಸು ಇದರಿಂದ ಭಾಳ ಇನ್ಫ್ಲೂಯೆನ್ಸ್ ಆಗಿದ್ದು. ರಿಚ್ ಜನ ಏನು ಬರಲಿಲ್ಲ ಅಲ್ಲಿಗೆ. ಮಿಡಲ್ ಕ್ಲಾಸ್ ಎಜುಕೇಟೆಡ್ ಪೀಪಲ್ಸ್, ಮಧ್ಯಮ ವರ್ಗದ ಎಜುಕೇಟೆಡ್ ಪೀಪಲ್ಸ್ಗಳು ಇದಕ್ಕೆ ಅಟ್ರಾಕ್ಟ್ ಆಗ್ತಾರೆ. ಈ ಸಾಮಾಜಿಕ ಮತ್ತು ಧಾರ್ಮಿಕ ಸುಧಾರಣಾ ಚಳವಳಿ ಎಲ್ಲಿಂದ ಪ್ರಾರಂಭ ಆಯಿತು, ಎಲ್ಲಿ ಜಾಸ್ತಿ ಕೇಂದ್ರೀಕೃತವಾಗಿತ್ತು ಅಂದರೆ ಬಂಗಾಳದಲ್ಲಿ ಅದು ಬಹಳ ಇಂಪಾರ್ಟೆಂಟು, ಕೇಳ್ತಾರೆ. ಇನ್ನೊಂದು ಪ್ರಶ್ನೆ ನೋಡೋದಾದರೆ, ಪಾಶ್ಚಾತ್ಯ ಶಿಕ್ಷಣ, ಸಂಸ್ಕೃತಿ ಮತ್ತು ಚಿಂತನೆಯ ಕಡೆಗೆ ಭಾರತೀಯರನ್ನು ಆಕರ್ಷಿಸಿದ್ದು ಯಾವುದಪ್ಪ ಅಂದರೆ ಅವರ ಆಧುನಿಕ ಸೈನ್ಸ್ ನಮಗೆ, ಮತ್ತು ಅವರ ಕಾರಣ ಮತ್ತು ಮಾನವತಾವಾದದ ಸಿದ್ಧಾಂತ ನಮಗೆ ಇನ್ಫ್ಲೂಯೆನ್ಸ್ ಆಗಿದ್ದು. ನಮ್ಮ ಧರ್ಮದ ದೌರ್ಬಲ್ಯಗಳು ನಮಗೆ ಗೊತ್ತಾಗಿದ್ದು ಈ ಒಂದು ಎಜುಕೇಷನ್ ಸಿಸ್ಟಮಿಂದ. ಆದ್ದರಿಂದ 19ನೇ ಶತಮಾನವನ್ನು ಭಾರತದ ಇತಿಹಾಸದಲ್ಲಿ ನವೋದಯ ಕಾಲ ಅಥವಾ ಪುನರ್ಜೀವನ ಕಾಲವೆಂದು ಕರೆಯಲಾಗ್ತದೆ. ಭಕ್ತಿ ಚಳವಳಿ ಮತ್ತು ಸೂಫಿ ಚಳವಳಿ ವಿಭಿನ್ನ. 19ನೇ ಶತಮಾನದಲ್ಲಿ
ನಾವು ಏನು ವೆಸ್ಟರ್ನ್ ಥಾಟ್ಸಿಂದ ಇನ್ಫ್ಲೂಯೆನ್ಸ್ ಆಗಿಬಿಟ್ಟು ಏನು ಬರ್ತದೆ ಅದನ್ನು ನಾವು ಭಾರತ ಇತಿಹಾಸದಲ್ಲಿ ನವೋದಯ ಕಾಲ ಅಥವಾ ಪುನರ್ಜೀವನ ಕಾಲ ಅಂತ ಕರಿತೇವೆ. ಬಹುಮುಖ್ಯವಾಗಿ ಇದರಲ್ಲಿ ಮೊದಲ ಬಾರಿಗೆ ಧ್ವನಿ ಎತ್ತಿದವರು ಯಾರಪ್ಪ ಅಂದರೆ ರಾಜಾ ರಾಮ್ ಮೋಹನ್ ರಾಯ್ ಅವರು. ರಾಮ್ ಮೋಹನ್ ರಾಯ್ ಅವರು ಭಾರತದಲ್ಲಿ 19ನೇ ಶತಮಾನದ ಸಾಮಾಜಿಕ ಸಾಂಸ್ಕೃತಿಕ ನವೋದಯದ ತಂದೆ ಅಂತ ಕರಿತೇವೆ. ತಂದೆ ಅಂತ ಅವ್ರಿಗೆ ಕರಿತೇವೆ. ಮತ್ತು ಇವರನ್ನು ರಾಮ್ ಮೋಹನ್ ರಾಯ್ ಅವರನ್ನು ರವೀಂದ್ರನಾಥ್ ಟ್ಯಾಗೂರ್ ಅವರು ಭಾರತದ ನವೋದಯ ಪಿತಾಮಹ ಅಂತ ಅವರನ್ನು ಕರೆಯಲಾಗಿದೆ. ಅದರಿಂದ ಇವ್ರ ಬಗ್ಗೆ ಬಹಳ ಇಂಪಾರ್ಟೆಂಟ್ ಎಕ್ಸಾಮ್ಸ್ ಕೇಳ್ತಾ ಹೋಗ್ತಾರೆ. ಇವತ್ತಿನ ಕ್ಲಾಸಲ್ಲಿ ರಾಜಾರಾಮ್ ಮೋಹನ್ ರಾಯ್ ಅವ್ರ ಬಗ್ಗೆನೇ ಡೀಟೇಲಾಗಿ ಚರ್ಚೆ ಮಾಡ್ಕೊಳ್ತಾ ಹೋಗೋಣ ಇವ್ರ ಬಗ್ಗೆ. ಮತ್ತೆ ನಾವು ಈ ಎಜುಕೇಟೆಡ್ ಮಿಡಲ್ ಕ್ಲಾಸ್ ಏನಿತ್ತು, ಹಿಂದೂ ಮಿಡಲ್ ಕ್ಲಾಸ್ ಏನಿತ್ತು, ಅವರು ಯಾವ ರೀತಿಯಾಗಿ ಶಿಕ್ಷಣವನ್ನು ಪಡ್ಕೊಂಡು, ಪಾಶ್ಚಿಮ ಶಿಕ್ಷಣ ಪಡ್ಕೊಂಡು ಅವರು ಇನ್ಫ್ಲೂಯೆನ್ಸ್ ಆಗ್ತಾ ಹೋದ್ರು. ಮತ್ತು ಅವರು ಎಜುಕೇಷನ್ ಪಡ್ಕೊಂಡ ನಂತರ ಅವರು ನಮ್ಮ ಸಮಾಜಕ್ಕೆ ಕಂಪೇರ್ ಮಾಡಿಕೊಂಡು ಅದರ ಸಮಸ್ಯೆಗಳನ್ನು ಅವರು ಪರಿಹರಿಸುವ ಮಾರ್ಗವನ್ನು ಮಾಡ್ಕೊಳ್ತಾ ಹೋದ್ರು. ಮತ್ತು ಹೆಚ್ಚಿನ ಸುಧಾರಣಾಕಾರರು ಏನು ಮಾಡಿದ್ರು, ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಪುನರ್ಜೀವನವನ್ನು ಉತ್ತೇಜಿಸುವಲ್ಲಿ ಸಮಾನತೆಗಳನ್ನು ಕಂಡುಕೊಳ್ಳಕ್ಕೆ ಬಯಸಿದ್ರು. ಮತ್ತು ಹಲವಾರು ವಿಧಾನಗಳನ್ನು ಅವರು ಅನುಸರಿಸ್ತಾ ಹೋದ್ರು. ಅದ್ರ ಹಲವಾರು ಸುಧಾರಕರು ಏನು ಮಾಡಿದ್ರು, ಜನರಲ್ಲಿ ಜಾಗೃತಿಯನ್ನು ಮೂಡಿಸಿದ್ರು, ಧಾರ್ಮಿಕ ಭಾಷಾ ವೈಶಿಷ್ಟ್ಯವನ್ನು ಬಳಸಿದ್ರು, ಉಪನಿಷತ್ತುಗಳನ್ನು ಬಳಸಿದ್ರು. ಮತ್ತು ನೋಡಿ, ಅವರು ಧರ್ಮವನ್ನು ಅಪೋಸ್ ಮಾಡಲಿಲ್ಲ. ಯಾರು ಧರ್ಮದಲ್ಲಿರುವಂಥ ಅನಿಷ್ಟ ಪದ್ಧತಿಗಳನ್ನು ಅಪೋಸ್ ಮಾಡ್ತಾ ಹೋದ್ರು. ಕೆಲವರು ಧರ್ಮದ ವೇದಗಳಿಗೆ ಹಿಂತಿರುಗಿ ಅಂತ ಹೇಳ್ತಾರೆ. ವೇದಗಳಿಗೆ ಹಿಂತಿರುಗಿ ಉಪನಿಷತ್ತುಗಳನ್ನು ಓದಿ, ವೇದಗಳಲ್ಲಿ ಇವೆಲ್ಲ ಸತಿ ಪದ್ಧತಿ, ಅನಿಷ್ಟ ಪದ್ಧತಿಗಳು ಇಲ್ಲ, ನಮ್ಮ ವೇದಗಳಲ್ಲಿ ಇಲ್ಲ ಅಂತ ಹೇಳ್ತಾ ಹೋಗ್ತಾರೆ. ಆ ರೀತಿಯಾಗಿ ವೇದಗಳನ್ನು ನೋಡಿ ನಮ್ಮ ಧರ್ಮದಲ್ಲಿ ನಮ್ಮ ಧರ್ಮ ಸ್ಟಾರ್ಟಿಂಗು ಮೂರ್ತಿ ಪೂಜೆ ಇರಲಿಲ್ಲ, ಅದನ್ನೆಲ್ಲ ಹೇಳ್ತಾ ಹೋಗ್ತಾರೆ. ಮತ್ತು ಬಹುಮುಖ್ಯವಾಗಿ ಕ್ರಿಶ್ಚಿಯನ್ ಧರ್ಮದಿಂದ ಕೂಡ ಇನ್ಫ್ಲೂಯೆನ್ಸ್ ಆಗಿ ಏಕದೇವರಾಧನೆಯನ್ನು ಹೇಳ್ತಾ ಹೋಗ್ತಾರೆ. ಅದರಿಂದ ಜನರಲ್ಲಿ ಜಾಗೃತಿ ಮೂಡಿಸೋ ಕೆಲಸವನ್ನು ಇವ್ರು ಮಾಡ್ತಾ ಹೋಗ್ತಾರೆ. ಮತ್ತು ಇವರೇನು ಮಾಡಿದ್ರು, ಈ ಸುಧಾರಕರು ಏನು ಮಾಡಿದ್ರು, ಸಂಘಗಳನ್ನು ಸ್ಥಾಪನೆ ಮಾಡಿದ್ರು. ಅಲ್ಲಿ ಅವರದ್ದಾದಂಥ ಸಿದ್ಧಾಂತಗಳನ್ನು ಅವರು ಬೋಧನೆ ಮಾಡ್ತಾ ಹೋದ್ರು. ಉದಾಹರಣೆಗೆ ಬ್ರಹ್ಮ ಸಮಾಜ. ಮತ್ತು ನೆಕ್ಸ್ಟು ಅವರು ತಮ್ಮ ಸರ್ಕಾರವನ್ನು ಅಪೋಸ್ ಮಾಡಲಿಲ್ಲ, ಸರ್ಕಾರದ ಬೆಂಬಲಗಳನ್ನು ಪಡ್ಕೊಂಡ್ರು. ಈಗ ಸತಿಪತಿಯನ್ನು ನಿಷೇಧ ಮಾಡಬೇಕು ಅಂದರೆ ಸರ್ಕಾರದ ಬೆಂಬಲ, ಬ್ರಿಟಿಷರು ನಾವೇ ಅವ್ರ ಹತ್ರ ಹೋಗ್ಬೇಕು ಅಂತ ಅನ್ಕೊಳ್ಳಿಲ್ಲ. ಅವರು ಬ್ರಿಟಿಷರನ್ನೇ ಹೋದರು, ಬ್ರಿಟಿಷರನ್ನು ನಂಬಿದ್ರು. ಅವರಿಂದಲೇ ಸಾಧ್ಯ ಇದು. ನಮ್ಮ ದೇಶದಲ್ಲಿ ಭಾರತೀಯರೇ ಇದ್ದಿದ್ರಲ್ಲಿ ಯಾವುದೇ ಕಾರಣಕ್ಕೂ ಸತಿಪತಿಯನ್ನು ನಿಷೇಧ ಮಾಡ್ತಾ ಇರಲಿಲ್ಲ. ಬಿಕಾಸ್ ಭಾಳ ಅಪೋಸಿಷನ್ ಬರ್ತಾ ಇತ್ತು, ನಮ್ಮ ಧರ್ಮದಲ್ಲಿ ಇನ್ಫ್ಲೂಯೆನ್ಸ್ ಆಗ್ತಿದೆ ಹಂಗೆ ಹಿಂಗೆ ಅಂತೇಳಿ, ನಮ್ಮ ಧರ್ಮಕ್ಕೆ ನೀವು ಇನ್ಫ್ಲೂಯೆನ್ಸ್ ಆಗ್ತಾ ಇದ್ದೀರಾ ಅಂತ ಆ ಥರ ಅಪೋಸಿಷನ್ ಬರ್ತಿತ್ತು. ಈ ಸುಧಾರಕರು ಏನು ಮಾಡಿದ್ರು, ಎಜುಕೇಟೆಡ್ ಮಿಡಲ್ ಕ್ಲಾಸ್ ಪೀಪಲ್ಸ್ ಏನು ಮಾಡಿದ್ರು, ಬ್ರಿಟಿಷರನ್ನು ನಂಬಿ ಅವರಿಂದಲೇ ಇವೆಲ್ಲ ಸಾಧ್ಯ. ವಿಧವಾ ಪುನರ್ವಿವಾಹ, ಮತ್ತು ಬಾಲ್ಯ ವಿವಾಹ ಪದ್ಧತಿ ರದ್ದು ಮಾಡೋದು, ಸತಿ ಪದ್ಧತಿ ರದ್ದು ಮಾಡುವಂಥದ್ದು, ಇವೆಲ್ಲವೂ ಕೂಡ ಅವರಿಂದಲೇ ಸಾಧ್ಯ ಅಂತೇಳಿ ಅವ್ರು ನಂಬಿ ಬ್ರಿಟಿಷರ ಬೆಂಬಲವನ್ನು ಪಡ್ಕೊಂಡು ಅವರಿಗೆ ಪ್ರೆಷರನ್ನು ಹಾಕ್ಬಿಟ್ಟು ಕಾನೂನುಗಳನ್ನು ತರಲಿಕ್ಕೆ, ಕಾರ್ಯಗಳನ್ನು ಮಾಡಲಿಕ್ಕೆ ಅವರು ಸಾಧ್ಯ ಮಾಡಲಾಯಿತು. ಉದಾಹರಣೆಗೆ ಸತಿ ಪ್ರಾಕ್ಟೀಸನ್ನು ಬ್ಯಾನ್ ಮಾಡಲಾಯಿತು, ವಿಡೋ ರಿಮ್ಯಾರೇಜನ್ನು, ವಿಧವಾ ಪುನರ್ವಿವಾಹವನ್ನು ತರಲಾಯಿತು. ಇವೆಲ್ಲವೂ ಕೂಡ ಇವರು ಸರ್ಕಾರದ ಜೊತೆಗೆ ಬೆಂಬಲವನ್ನು ಕೊಟ್ಟು ಇವರು ಮಾಡ್ಕೊಳ್ತಾ ಹೋದರು. ಮತ್ತು ಈ ರಿಫಾರ್ಮರ್ಸ್ ಏನು ಮಾಡಿದ್ರು, ಸಮಾಜದಲ್ಲಿ ಸಾಮಾಜಿಕ ದುಷ್ಕೃತಿಗಳ ಬಗ್ಗೆ ಜಾಗೃತಿ ಮೂಡಿಸುವಲ್ಲಿ ಸುಧಾರಕರು ಸಾಮಾಜಿಕ ಕಾರ್ಯವನ್ನು ಅಸ್ತ್ರವಾಗಿ ಬಳಸ್ಕೊಂಡ್ರು. ಅವೇರ್ನೆಸ್ ಕ್ರಿಯೇಟ್ ಮಾಡ್ತಾ ಹೋದ್ರು. ಸೋಷಿಯಲ್ ವರ್ಕ್ಗಳನ್ನು, ಸಾಮಾಜಿಕ ಕಾರ್ಯಗಳನ್ನು ಮಾಡ್ತಾ ಅದನ್ನು ವೆಪನ್ನಾಗಿ ಅವರು ಬಳಸ್ಕೊಳ್ತಾ ಹೋದ್ರು. ಕೆಲಸವನ್ನು ಮಾಡೋದು ಗ್ರೌಂಡ್ ಲೆವೆಲಲ್ಲಿ ಕೆಲಸ ಮಾಡೋದು. ಇವರು ಸುಮ್ಮನೆ ಹೇಳಲಿಲ್ಲ, ಬರೀ ಪುಸ್ತಕಗಳಿಗೆ ಸೀಮಿತ ಆಗಲಿಲ್ಲ, ಬರೀ ಸಂಘ ಸಂಸ್ಥೆಗಳಿಗೆ ಸೀಮಿತ ಆಗಲಿಲ್ಲ, ಅದನ್ನು ಗ್ರೌಂಡಾಗಿ ವರ್ಕ್ ಮಾಡೋದು ಚೆನ್ನಾಗಿ. ಮತ್ತು ಇವ್ರೇನು ಮಾಡಿದ್ರು, ಸುಧಾರಕರು ಅವತ್ತಿನ ಮೋಸ್ಟ್ ಪವರ್ಫುಲ್ ಆಗಿರ್ತಕ್ಕಂಥ ಪತ್ರಿಕೆಗಳ ಮುಖಾಂತರವಾಗಿ ಪ್ರತಿಯೊಬ್ಬರು ಕೂಡ ಪತ್ರಿಕೆಗಳನ್ನು ಸ್ಟಾರ್ಟ್ ಮಾಡ್ಕೊಂಡ್ರು. ಪತ್ರಿಕೆಗಳ ಮುಖಾಂತರವಾಗಿ ತಮ್ಮ ಸಿದ್ಧಾಂತಗಳನ್ನು ಏನು ಭಾರತದಲ್ಲಿ ಸಮಾಜದಲ್ಲಿ ಸುಧಾರಣೆ ಆಗಬೇಕು ಅವುಗಳನ್ನು ಹೇಳ್ತಾ ಹೋದ್ರು. ಮತ್ತು ತಮ್ಮ ಸಿದ್ಧಾಂತಗಳನ್ನು ಹೇಳ್ತಾ ಹೋದ್ರು. ಉದಾಹರಣೆಗೆ ರಾಜಾರಾಮ್ ಮೋಹನ್ ರಾಯ್ ಅವರು ಕೌಮುದಿ ಮುಖಾಂತರವಾಗಿ ತಮ್ಮ ಆಲೋಚನೆಗಳನ್ನು ಹೇಳ್ತಾ ಹೋದ್ರು. ಈ ರೀತಿಯಾಗಿ ಇವತ್ತು ನಾವು ಮೊದಲನೇ ವ್ಯಕ್ತಿ, ಬಹಳ ಇಂಪಾರ್ಟೆಂಟ್ ವ್ಯಕ್ತಿ, ಇವ್ರ ಬಗ್ಗೆ ಚರ್ಚೆ ಮಾಡ್ಕೊಳ್ತಾ ಹೋಗ್ತೀವಿ. ರಾಜಾರಾಮ್ ಮೋಹನ್ ರಾಯ್ ಇವರು ಒಂದು ಬ್ರಾಹ್ಮಣ ಕುಟುಂಬದಲ್ಲಿ ಜನಿಸ್ತಾರೆ. 1772ರಲ್ಲಿ ಪಶ್ಚಿಮ ಬಂಗಾಳದ ಮುರ್ಷಿದಾಬಾದ್ ಜಿಲ್ಲೆಯ ರಾಧಾನಗರ ಗ್ರಾಮದಲ್ಲಿ ಜನಿಸ್ತಾರೆ. ಇದೆಲ್ಲ ಏನು ಬೇಡ ನಿಮಗೆ, ವೆಸ್ಟ್ ಬೆಂಗಾಲ್ ಜನಿಸ್ತಾರೆ, ಬ್ರಾಹ್ಮಣ ಕುಟುಂಬದಲ್ಲಿ ಜನಿಸ್ತಾರೆ. ದಟ್ಸ್ ಎನಫ್, ಅಷ್ಟು ಸಾಕು.
ಇವರು ಬಹುಮುಖ ಪ್ರತಿಭೆ, ಹಲವಾರು ವಿಚಾರಗಳನ್ನು ತಿಳ್ಕೊಂಡಂಥ ವ್ಯಕ್ತಿ, ಮತ್ತು ಅನೇಕ ಭಾಷೆಗಳ ದೊಡ್ಡ ವಿದ್ವಾಂಸ ಅಂತ ಕರಿತೀವಿ. ಈ ವಾಸ್ ಅ ಗ್ರೇಟ್ ಸ್ಕಾಲರ್ ಆಫ್ ಮೆನಿ ಲ್ಯಾಂಗ್ವೇಜಸ್. 15ಕ್ಕೂ ಹೆಚ್ಚು ಭಾಷೆಗಳನ್ನು ಇವರು ಗೊತ್ತಿತ್ತು ಇವರಿಗೆ. ಅಷ್ಟು ಇವರು ಗ್ರೇಟ್ ಸ್ಕಾಲರ್ ಆಫ್ ಮೆನಿ ಲ್ಯಾಂಗ್ವೇಜಸ್, ಅಷ್ಟು ಭಾಷೆಗಳು ಗೊತ್ತಿತ್ತು. 15ಕ್ಕಿಂತ ಹೆಚ್ಚು ಭಾಷೆಗಳು. ಥಿಂಕ್ ಮಾಡಿ ಯಾವ ಮಟ್ಟದ ಒಬ್ಬ ಪ್ರಬುದ್ಧ ವ್ಯಕ್ತಿ ಅಂತ ಹೇಳೋದಾಗುತ್ತೆ. ವರ್ಸಟೈಲ್ ಜೀನಿಯಸ್, ಎಲ್ಲ ಥರದ್ದು ಗೊತ್ತಿತ್ತು ನಾಲೆಡ್ಜ್ ಇವರಿಗೆ. ಎಕ್ಸಾಮ್ಸ್ ಕೇಳಿದ್ದಾರೆ ನೋಡಿ, ರಾಜಾರಾಮ್ ಮೋಹನ್ ರಾಯ್ ಯಾವ ಭಾಷೆಯಲ್ಲಿ ಪ್ರವೀಣರಾಗಿದ್ದರು? ಸಂಸ್ಕೃತ, ಅರೇಬಿಕು, ಇಂಗ್ಲೀಷು, ಪರ್ಷಿಯನ್ನು, ಫ್ರೆಂಚು, ಲ್ಯಾಟಿನ್ನು, ಗ್ರೀಕು, ಇಬ್ರು ಎಲ್ಲವೂ ಕೂಡ ಗೊತ್ತಿತ್ತು ಅವ್ರಿಗೆ ಚೆನ್ನಾಗಿ. ಅದರಿಂದ 15ಕ್ಕೂ ಹೆಚ್ಚು ಭಾಷೆ ಗೊತ್ತಿತ್ತು, ಅದರಿಂದ ಎಲ್ಲವೂ ಕೂಡ ಅವ್ರಿಗೆ ಗೊತ್ತಿತ್ತು. ಈ ಥರ ಪ್ರಶ್ನೆಗಳನ್ನು ಕೇಳ್ತಾ ಹೋಗ್ತಾರೆ. ಮತ್ತು ನಿಮಗೆ ಪ್ರತಿಯೊಂದು ಟಾಪಿಕ್ ಆದಮೇಲೂ ಕೂಡ ಹೆಂಗೆ ಪ್ರಶ್ನೆಗಳನ್ನು ಕೇಳ್ತಾರೆ ಅವನು ಕೂಡ ನಾನು ನಿಮಗೆ ಹೇಳ್ತಾ ಹೋಗ್ತೇನೆ. ಮತ್ತು ಇವರು ಸಂಸ್ಕೃತ ಜೊತೆಗೆ ಪರ್ಷಿಯನ್ ಮತ್ತು ಅರಬಿಕ್ ಭಾಷೆಯನ್ನು ಅಧ್ಯಯನ ಮಾಡ್ತಾರೆ. ದೇವರ ಬಗ್ಗೆ ಅವರ ಚಿಂತನೆಯ ಮೇಲೆ ಪ್ರಭಾವವನ್ನು ಬೀರ್ತಾ ಹೋಗ್ತದೆ. ಮತ್ತು ಅವರು ಉಪನಿಷತ್ತುಗಳು, ವೇದಗಳು, ಕುರಾನ್ಗಳನ್ನು ಕೂಡ ಓದ್ತಾರೆ. ನೋಡಿ, ಎಲ್ಲ ಧರ್ಮಗಳ ಒಂದು ಗ್ರಂಥಗಳನ್ನು ಕೂಡ ಓದ್ತಾರೆ. ಮತ್ತು ಬಹಳಷ್ಟು ಧರ್ಮಗ್ರಂಥಗಳನ್ನು ಇಂಗ್ಲೀಷ್ಗೆ ಅನುವಾದಿಸುವ ಕೆಲಸವನ್ನು ಅವರು ಮಾಡ್ತಾ ಹೋಗ್ತಾರೆ. ಇಷ್ಟು ಜಸ್ಟ್ ಮಾಹಿತಿ ನಿಮಗೆ ಅವ್ರ ಬಗ್ಗೆ. ಮತ್ತು 1703 ಅವರ ತಂದೆಯ ಮರಣದ ನಂತರವಾಗಿ ಅವರು ಮುರ್ಷಿದಾಬಾದ್ಗೆ ತೆರಳ್ತಾರೆ. ಅಲ್ಲಿ ಅವರು ತಮ್ಮ ಮೊದಲ ಪುಸ್ತಕವನ್ನು ಪರ್ಷಿಯನ್ ಭಾಷೆಯಲ್ಲಿ ಬರೀತಾರೆ. ಅದೇ ತುಹಫತ್ ಉಲ್ ಮುವಾವಿದ್ದೀನ್, ಏಕದೇವತಾವಾದಿಗಳಿಗೆ ಉಡುಗೊರೆ, ಎ ಗಿಫ್ಟ್ ಟು ಮಾನೋಥಿಸ್ಟ್ ಅನ್ನುವಂಥ ಪುಸ್ತಕ ಬರೀತಾರೆ. ಬಹಳ ಇಂಪಾರ್ಟೆಂಟ್ ಪುಸ್ತಕ ಇದು. ಪರ್ಷಿಯನ್ ಭಾಷೆಯಲ್ಲಿ ಇದೆ. ಪರ್ಷಿಯನ್ ಭಾಷೆಯಲ್ಲಿರುವಂಥ ಪುಸ್ತಕ ಎಕ್ಸಾಮ್ಸಲ್ಲಿ ಕೇಳ್ತಾರೆ. ಈ ಪುಸ್ತಕ ತುಹಫತ್ ಉಲ್ ಮುಹಾವುದ್ದೀನ್, ಇದು ಯಾವ ಭಾಷೆಯಲ್ಲಿದೆ? ಪರ್ಷಿಯನ್ ಭಾಷೆಯಲ್ಲಿ. ಇದು ಇವರು ಪಬ್ಲಿಷ್ ಮಾಡಿದಂತಹ ಮೊದಲ ಪುಸ್ತಕ ಇವ್ರದ್ದು. ಮತ್ತು ಇವರು ಯುರೋಪ್ ಕಡೆಯಿಂದ ಭಾಳ ಇನ್ಫ್ಲುಯೆನ್ಸ್ ಕೂಡ ಆಗಿರ್ತಾರೆ. ಫ್ರೆಂಚ್ ಕ್ರಾಂತಿಯನ್ನು ಇನ್ಫ್ಲುಯೆನ್ಸ್ ಆಗಿರ್ತಾರೆ. ಇವೆಲ್ಲ ಇನ್ಫ್ಲುಯೆನ್ಸ್ ಆಗಿರ್ತಾರೆ ಅವ್ರ ಕಡೆಯಿಂದ. ಎಕ್ಸಾಮ್ಸಲ್ಲಿ ಕೂಡ KPSC ಗ್ರೂಪ್ ಸಿ ಎಕ್ಸಾಮ್ಸಲ್ಲಿ ಕೇಳಿದ್ದಾರೆ ನೋಡಿ. 1809 ರಾಜಾರಾಮ್ ಮೋಹನ್ ರಾಯ್ ಬರೆದಂತಹ ಪುಸ್ತಕ ತುಹಫತ್ ಉಲ್ ಮುಹಾಯಿದ್ದೀನ್, ಏಕದೈವವಾದಿಗಳಿಗೆ ಕೊಡುಗೆ. ಇದರಲ್ಲಿ ಜನರು ಏಕದೇವರಾದರಾಗಬೇಕು ಎಂದು ಅವರು ಪ್ರತಿಪಾದನೆ ಮಾಡ್ತಾರೆ. ಈ ಕೆಳಗಿನ ಯಾವ ಭಾಷೆಯಲ್ಲಿ ಬರೆದಿದ್ದಾರೆ ಅಂತೇಳಿ ಕೇಳಿದ್ದಾರೆ. ಪರ್ಷಿಯನ್ ಭಾಷೆಯಲ್ಲಿ ಬರೆದಿರುವಂಥದ್ದು. ಮತ್ತೆ ಇವರ ನಂಬಿಕೆಗಳು ನೋಡಿ, ಇವರು ಧರ್ಮವನ್ನು ವಿರೋಧ ಮಾಡಲಿಲ್ಲ ಇವರು. ಹಂಗಂತ ವೇದಗಳನ್ನು ವಿರೋಧ ಮಾಡಿದ್ರೆ ನೋ, ವೇದಗಳನ್ನು ವಿರೋಧ ಮಾಡಲಿಲ್ಲ, ಪುರುಷಗಳನ್ನು ವಿರೋಧ ಮಾಡಲಿಲ್ಲ. ಆದರೆ ಅವುಗಳ ಆಚರಣೆಗೆ ಪುರೋಹಿತರನ್ನ ವಿರೋಧ ಮಾಡಿದ್ರು. ಪುರೋಹಿತರನ್ನ ಬಳಸೋ ಅವಶ್ಯಕತೆ ಇಲ್ಲ ಅಂತ ಹೇಳಿದ್ರು. ಮತ್ತೆ ಏನು ಕೋಟ್ಯಾಂತರ ದೇವರುಗಳಿದೆ, ಅವೆಲ್ಲ ಬೇಡ, ಒಂದೇ ದೇವರನ್ನ ಪೂಜೆ ಮಾಡಬೇಕು ಅಂತ ಹೇಳಿ ಒಂದೇ ದೇವರನ್ನ ಪೂಜೆ ಮಾಡಿ, ಅದು ಮೂರ್ತಿ ಪೂಜೆ ಬೇಡ, ಮೂರ್ತಿ ಪೂಜೆನ ವಿರೋಧ ಮಾಡ್ತಾರೆ. ಒಂದೇ ದೇವರು, ಏಕದೇವರು ಅನ್ನ ಇವ್ರು ನಂಬ್ತಾ ಹೋಗ್ತಾರೆ. ಈ ಥರ ಧರ್ಮವನ್ನು ಅವರು ಪ್ರೀತಿ ಮಾಡಿದ್ರು, ಧರ್ಮವನ್ನು ವಿರೋಧ ಮಾಡಿದ್ರು ಅಲ್ಲ. ಮತ್ತೆ ತುಂಬ ಬುಕ್ಕಲ್ಲಿ ಹಂಗೆ ಕೊಟ್ಟಿದ್ದ ಧರ್ಮವನ್ನು ವಿರೋಧ ಮಾಡಿದ್ರು, ಆ ಥರ ಏನಿಲ್ಲ. ಧರ್ಮವನ್ನು ಪ್ರೀತಿಸಿದ್ರು, ಆದರೆ ಧರ್ಮದಲ್ಲಿ ರಿಫಾರ್ಮ್ಸ್ಗಳನ್ನು ಇವರು ತರುವಂಥ ಕೆಲಸವನ್ನು ಮಾಡ್ತಾ ಹೋದ್ರು. ವೇದಗಳನ್ನು ಕೂಡ ಇವರು ಅಪೋಸ್ ಮಾಡಲಿಲ್ಲ. ಇವರು ಸ್ಟಾರ್ಟಿಂಗ್ ಈಸ್ಟ್ ಇಂಡಿಯಾ ಕಂಪನಿಯಲ್ಲಿ ಗುಮಾಸ್ತರಾಗಿ, ಕ್ಲರ್ಕ್ ಆಗಿ ಕೆಲಸವನ್ನು ಸ್ಟಾರ್ಟ್ ಮಾಡ್ತಾರೆ. ನಂತರವಾಗಿ ಇವರು ಆಧುನಿಕ ವೈಜ್ಞಾನಿಕ ವಿಧಾನ, ಮಾನವನ ಘನತೆ, ಸಾಮಾಜಿಕ ಸಮಾನತೆಯ ತತ್ವಗಳನ್ನು ನಂಬ್ತಾರೆ. ಏಕ ದೇವೋಪಾಸನೆಯಲ್ಲಿ ನಂಬಿಕೆ ನೀಡ್ತಾರೆ. ಮತ್ತು ಪ್ರಾಚೀನ ಹಿಂದೂ ಗ್ರಂಥಗಳು ಒಂದೇ ದೇವರನ್ನು ನಂಬ್ತವೆ, ಬೆಂಬಲಿಸ್ತವೆ ಅಂತೇಳಿ ಅವರು ಸಾಬೀತುಪಡಿಸಲಿಕ್ಕೆ ಬಂಗಾಳಿ ಭಾಷೆಗೆ ವೇದಗಳು ಮತ್ತು 5 ಉಪನಿಷತ್ತುಗಳನ್ನು ಅನುವಾದ ಮಾಡ್ತಾ ಹೋಗ್ತಾರೆ. ಇವರೇ ಅನುವಾದ ಮಾಡಿ ನೋಡಿ, ಇವೆಲ್ಲ ಈ ಥರ ಇದೆ, ಒಂದೇ ದೇವರನ್ನ ನಮ್ಮ ಧರ್ಮ ಹೇಳ್ತಾ ಹೋಗ್ತದೆ ಅಂತೇಳಿ ಅವರು ಬಿಂಬಿಸುವ ಕೆಲಸವನ್ನು ಮಾಡ್ತಾ ಹೋಗ್ತಾರೆ. ಅದರಿಂದ ಇವರನ್ನ ಭಾರತೀಯ ನವೋದಯದ ತಂದೆ ಅಥವಾ ಆಧುನಿಕ ಭಾರತದ ನಿರ್ಮಾಪಕ ಅಂತ ಹೇಳ್ತಾರೆ. ದ ಮೇಕರ್ ಆಫ್ ಮಾಡರ್ನ್ ಇಂಡಿಯಾ ಅಂತ ಕರೀತಾರೆ. ಮತ್ತು ಇವರು ತಮ್ಮ ವಿಚಾರಗಳನ್ನು ಪ್ರಮೋಟ್ ಮಾಡಲಿಕ್ಕೆ 1814 ಸ್ಟಾರ್ಟಿಂಗು ಇವರು ಆತ್ಮೀಯ ಸಭಾ ಅಂದರೆ ಸೊಸೈಟಿ ಆಫ್ ಫ್ರೆಂಡ್ಸನ್ನು ಕಲ್ಕತ್ತಾದಲ್ಲಿ 1814 ಎಕ್ಸಾಮ್ಸಲ್ಲಿ ಕೇಳ್ತಾರೆ. 1814 ಆತ್ಮೀಯ ಸಭಾವನ್ನು ಇವರು ಕಟ್ತಾರೆ. 1814 ಆತ್ಮೀಯ ಸಭಾ ಇದು ಮೊದಲ ಸುಧಾರಣಾ ಸಂಸ್ಥೆ ಅಂತ ಕರಿತೀವಿ. ಇಟ್ ವಾಸ್ ದಿ ಫಸ್ಟ್ ರಿಫಾರ್ಮ್ ಆರ್ಗನೈಸೇಷನ್. ಇದರ ಮುಖ್ಯ ಉದ್ದೇಶ ಸ್ಟಡೀಸ್ ಆನ್ ಇಂಡಿಯನ್ ಫಿಲಾಸಫಿ ಅನ್ನು ಉತ್ತೇಜಿಸುವುದು ಇದರ ಮುಖ್ಯ ಉದ್ದೇಶವಾಗಿತ್ತು. ಇದು 1919 ಸ್ಥಗಿತ ಆಯಿತು.
ಇದು ಮೊದಲ ಸಭೆ, ಬಹಳ ಇಂಪಾರ್ಟೆಂಟು. ಆತ್ಮೀಯ ಸಭಾ ಮೊದಲ ಫಸ್ಟ್ ರಿಫಾರ್ಮ್ ಆರ್ಗನೈಸೇಷನ್, ಮೊದಲ ಸುಧಾರಣಾ ಸಂಸ್ಥೆ. ನಂತರವಾಗಿ 1721ರಲ್ಲಿ ಅವರು ಕಲ್ಕತ್ತಾ ಯುನಿಟೇರಿಯನ್ ಕಮಿಟಿಯನ್ನು, ಕಲ್ಕತ್ತಾ ಏಕತಾ ಸಮಿತಿಯನ್ನು ರಚನೆ ಮಾಡ್ತಾರೆ. ಅದರ ಮುಖಾಂತರವೂ ಕೂಡ ಧರ್ಮಕ್ಕೆ ಸಂಬಂಧಪಟ್ಟಂತೆ ಅವರು ಅಲ್ಲಿ ವಿಚಾರವನ್ನು ಪ್ರಚಾರ ಮಾಡುವಂಥ ಕೆಲಸವನ್ನು ಮಾಡ್ತಾ ಹೋಗ್ತಾರೆ. ಎಕ್ಸಾಮ್ಸಲ್ಲಿ ಕೇಳ್ತಾರೆ ನೋಡಿ, ಕಲ್ಕತ್ತಾದಲ್ಲಿ ಆತ್ಮೀಯ ಸಭಾವನ್ನು ಯಾರು ಆರಂಭಿಸಿದ್ರು ಅಂತೇಳಿ ಹಲವಾರು ಎಕ್ಸಾಮ್ಸಲ್ಲಿ ಕೇಳಿದ್ದಾರೆ. ಕಾನ್ಸ್ಟೆಂಟ್ ಎಕ್ಸಾಮ್ಸಲ್ಲೂ ಕೂಡ ಕೇಳಿದ್ದಾರೆ. ರಾಜಾರಾಮ್ ಮೋಹನ್ ರಾಯ್ ಅವರು ಇದನ್ನು ಸ್ಥಾಪನೆ ಮಾಡಿದ್ದು ಆತ್ಮೀಯ ಸಭಾವನ್ನು 1714ರಲ್ಲಿ. ಇದು ಮೊದಲ ಸುಧಾರಣಾ ಸಂಸ್ಥೆಯಾಗಿತ್ತು. ರಾಜಾರಾಮ್ ಮೋಹನ್ ರಾಯ್ ಅವರು ಸ್ಥಾಪಿಸಿದಂತಹ ಮೊದಲ ಸಮಾಜ ಯಾವುದಪ್ಪ ಅಂದರೆ ಬ್ರಹ್ಮ ಸಮಾಜ ಅಲ್ಲ. ಬ್ರಹ್ಮ ಸಮಾಜ ಅಂತ ಹೋಗ್ಬಿಡ್ತಿದ್ವಿ. ನೋ, ಬ್ರಹ್ಮ ಸಮಾಜ ಅಲ್ಲ, ಆತ್ಮೀಯ ಸಮಾಜ. ಆತ್ಮೀಯ ಸಮಾಜ, ನಂತರವಾಗಿ ಕಲ್ಕತ್ತಾ ಯುನಿಟೇರಿಯನ್ಸ್ ಕಮಿಟಿ, ನಂತರವಾಗಿ ಬ್ರಹ್ಮ ಸಮಾಜ. ಈ ರೀತಿಯಾಗಿ ಅವರು ಸ್ಥಾಪನೆ ಮಾಡಿರುವಂಥದ್ದು. ನೆಕ್ಸ್ಟು ರಾಜಾರಾಮ್ ಮೋಹನ್ ರಾಯ್ ಅವರು 1828ರಲ್ಲಿ ಕಲ್ಕತ್ತಾದಲ್ಲಿ ಒಂದು ಸಾಮಾಜಿಕ ಸುಧಾರಣಾ ಸಂಘಟನೆಯನ್ನು ಸ್ಥಾಪನೆ ಮಾಡ್ತಾರೆ. ಅದೇ ಬ್ರಹ್ಮ ಸಭಾ ಅಂತೇಳಿ. ಬ್ರಹ್ಮ ಸಭೆ ಅಂತ ಇರುತ್ತೆ, ಅದನ್ನು ಮುಂದರವಾಗಿ ಬ್ರಹ್ಮ ಸಮಾಜ ಅಂತೇಳಿ ಮುಂದೆ ಮರುನಾಮಕರಣ ಮಾಡಲಾಗ್ತದೆ. ಫಸ್ಟು ಬ್ರಹ್ಮ ಸಭೆ ಅಂತ ಇತ್ತು, ನಂತರವಾಗಿ ಬ್ರಹ್ಮ ಸಮಾಜ ಅಂತ ಮರುನಾಮಕರಣ ಮಾಡಲಾಗ್ತದೆ. ಈ ಬ್ರಹ್ಮ ಸಮಾಜದ ಮುಖ್ಯ ಉದ್ದೇಶ ನಿರ್ಗುಣೋಪಾಸನ, ಫಾರ್ಮ್ಲೆಸ್ ವರ್ಷಿಪ್, ಮೂರ್ತಿ ಪೂಜೆಯನ್ನು ವಿರೋಧ ಮಾಡುವಂತಹದ್ದು. ಮೂರ್ತಿ ಪೂಜೆ ಇಲ್ಲ. ಮತ್ತೆ ಮಾನೋತಿಸಮ್, ಒಂದೇ ದೇವರು, ಏಕದೇವೋಪಾಸನೆ, ಇವೆರಡು ಇದರ ಮುಖ್ಯ ಥೀಮ್ ಆಗಿತ್ತು. ಇದರ ಮೇನ್ ಥೀಮ್ ಆಗಿತ್ತು, ಬ್ರಹ್ಮ ಸಮಾಜದ ಮುಖ್ಯ ಥೀಮ್ ಆಗಿತ್ತು. ಮತ್ತು ಇದು ಬ್ರಹ್ಮ ಸಮಾಜವು ಎಲ್ಲ ಧರ್ಮಗಳ ಏಕತೆಯನ್ನ, ಏನು ಎಲ್ಲ ಧರ್ಮಗಳು ದೇವರ ಎಲ್ಲವೂ ಕೂಡ ಒಂದೇ ಅಂತ ಹೇಳ್ತಾರೆ. ಎಲ್ಲವೂ ಕೂಡ ಒಂದೇ. ಬೇರೆ ಬೇರೆ ಹೆಸರುಗಳು ಬೇರೆ ಬೇರೆ, ನಾಮ ಹಲವು, ಇದು ಒಂದೇ ಅಂತಾರ. ದೇವರು ಒಂದೇ, ನಾಮ ಮಾತ್ರ ಬೇರೆ ಬೇರೆ ಅಂತ ಹೇಳ್ತಾ ಹೋಗ್ತಾರೆ. ಮತ್ತು ಬ್ರಹ್ಮ ಸಮಾಜ ಭಾರತದಲ್ಲಿ ಸಮಾಜ ಸುಧಾರಣೆಯನ್ನು ಮಾಡಲಿಕ್ಕೆ ಮತ್ತು ಭಾರತದನ್ನು ಆಧುನೀಕರಣಗೊಳಿಸುವಲ್ಲಿ, ಸೊಸೈಟಿಯನ್ನು ಆಧುನೀಕರಣಗೊಳಿಸುವಲ್ಲಿ ಪ್ರಮುಖ ಪಾತ್ರವನ್ನು ನಿರ್ವಹಿಸಿದೆ ಅಂತೇಳಿ ನಾವು ಹೇಳ್ಬೋದಾಗ್ತದೆ. ರಾಜಾರಾಮ್ ಮೋಹನ್ ರಾಯ್ ಧರ್ಮ ವಿರೋಧಿಯಲ್ಲ ಮತ್ತು ಯಾವುದೇ ಹೊಸ ಧರ್ಮವನ್ನು ಸ್ಥಾಪನೆ ಮಾಡಲಿಕ್ಕೆ ಉದ್ದೇಶ ಇಲ್ಲ. ಅವರು ಹೊಸ ಧರ್ಮವನ್ನು ಸ್ಥಾಪನೆ ಉದ್ದೇಶ ಅವರಿಗೆ ಇಲ್ಲ. ಅವರ ಉದ್ದೇಶ ಹಿಂದೂ ಧರ್ಮವನ್ನು ಅದರ ಒಳಗೆ ಪ್ರವೇಶ ಮಾಡಿ ಅದರಲ್ಲಿರುವಂತಹ ದುಷ್ಟ ಆಚರಣೆಗಳೇನಿದ್ದಾವೆ, ಪೂರ್ವವೇದ ಕಾಲದಲ್ಲಿ ಭಾಳ ಚೆನ್ನಾಗಿತ್ತು, ನಂತರ ವೇದ ಕಾಲದಲ್ಲಿ ಕಂಪ್ಲೀಟ್ಲಿ ಬದಲಾಗಿ ಒಂದು ವರ್ಗದವರಿಗೆ ನಮ್ಮ ಧರ್ಮ ಹೋಗಿ ಅವರು ಬೇಕಾದಂಗೆ ಧರ್ಮವನ್ನು ಚೇಂಜ್ ಮಾಡಿಕೊಂಡ್ರು, ದೇವರ ಹೆಸರಲ್ಲಿ ಬೇಕಾದಂಗೆ ಚೇಂಜ್ ಮಾಡಿಕೊಂಡ್ರು. ಅದನ್ನು ಅವೆಲ್ಲವನ್ನು ಕೂಡ ಆ ದುಷ್ಟ ಆಚರಣೆಗಳ ಶುದ್ಧೀಕರಣವನ್ನು ಮಾತ್ರ ಮಾಡಬೇಕು ಅಂತೇಳಿ ಇವರು ಬಯಸ್ತಾ ಹೋಗ್ತಾರೆ. ಮತ್ತು ಇವರ ಪ್ರಗತಿಪರ ವಿಚಾರಗಳು ಕೂಡ ಹಲವಾರು ಜನರಿಗೂ ಕೂಡ ಇನ್ಫ್ಲೂಯೆನ್ಸ್ ಆಗುವಂಥ ಕೆಲಸ ಕೂಡ ಹೋಗ್ತದೆ. ಮತ್ತು ಇವರು ಏನು ಕೆಲವು ಕೆಲಸಗಳನ್ನು ಮಾಡ್ತಾ ಹೋಗ್ತಾರೆ, ಅವುಗಳು ಈಗ ಧರ್ಮವನ್ನು ರಿಫಾರ್ಮ್ ಮಾಡಬೇಕಂತ ಹೋದಾಗ ಕೆಲವರು ಏನು ಟ್ರೆಡಿಷ್ನಲ್ ಥಿಂಕರ್ಸ್ ಅಂತ ಕರಿತೀವಿ, ಇವರ ವಿರುದ್ಧವಾಗಿ ಅಪೋಸ್ ಮಾಡುವಂಥದ್ದು, ಆರ್ಥೋಡಾಕ್ಸ್ ಎಲಿಮೆಂಟ್ಸ್ಗಳು ಇವರನ್ನು ವಿರೋಧ ಮಾಡುವಂಥ ಕೆಲಸ ಆಗ್ತದೆ. ನಮ್ಮ ಧರ್ಮಕ್ಕೆ ನೀವು ಬರ್ತಿದ್ದೀರಾ, ನೀವು ತಪ್ಪು, ನೀವು ಧರ್ಮದ್ರೋಹಿಗಳು ಅಂತೇಳಿ ಇವ್ರ ಮೇಲೆ ಗೂಬೆ ಕೂರಿಸುವಂಥ ಕೆಲಸ ಕೂಡ ಆಗ್ತದೆ. ಅವುಗಳನ್ನು ಕೂಡ ಮಾಡ್ತಾ ಹೋಗ್ತಾರೆ. ರಾಧಾಕಾಂತ್ ದೇವ್ ಅಂತೇಳಿ ಅವರು ಕೂಡ ಇವರನ್ನು ಭಾಳ ಅಪೋಸ್ ಮಾಡ್ತಾರೆ. ನೀವೆಲ್ಲ ಹೇಳ್ತೀರಿ ತಪ್ಪು, ಧರ್ಮವನ್ನು ಈ ಥರ ಮಾಡಬೇಡಿ ಅಂತ ಹೇಳ್ತಾರೆ. ಮತ್ತು ಈ ಬ್ರಹ್ಮ ಸಮಾಜಕ್ಕೆ ವಿರೋಧವಾಗಿ ಅವರನ್ನು ಕೌಂಟ್ರ್ ಕೊಡಬೇಕು ಅಂತೇಳಿ ಧರ್ಮಸಭಾ ಅಂತೇಳಿ ಅವರು ಸ್ಥಾಪನೆ ಮಾಡ್ತಾರೆ. ರಾಧಾಕಾಂತ್ ದೇವ್ ಅವರು ಸ್ಥಾಪನೆ ಮಾಡಿ ಇವರ ಏನೇನು ಬ್ರಹ್ಮ ಸಮಾಜವನ್ನು ಕಂಪ್ಲೀಟ್ಲಿ ಅಪೋಸ್ ಮಾಡುವಂಥ ಕೆಲಸವನ್ನು ಮಾಡ್ತಾ ಹೋಗ್ತಾರೆ. ನೀವೇನು ಹೇಳ್ತೀರಿ ತಪ್ಪು ಅಂತೇಳಿ ಬ್ರಹ್ಮ ಸಮಾಜಕ್ಕೆ ಹೇಳುವಂಥ ಕೆಲಸ ಆಗ್ತದೆ. ಅಂದರೆ ಹಲವಾರು ವಿಧಗಳನ್ನು ಕೂಡ ಎದುರಿಸಬೇಕಾಯ್ತವ್ರು. ಮತ್ತು ಇವರು ಆಧುನಿಕ ಭಾರತಕ್ಕೆ ದಾರಿಯನ್ನು ಮಾಡ್ತಾರೆ. ಏನು ಭಾರತದಲ್ಲಿ ಮಹಿಳೆಯರಿಗೆ ಎಸ್ಪೆಷಲಿ ಸತಿಪದ್ಧತಿ ಏನು ಕಂಪ್ಲೀಟ್ ತಾಂಡವ ಆಡ್ತಾ ಇತ್ತು, ಅದನ್ನು ರದ್ದು ಮಾಡಿಸುವ ಕೆಲಸವನ್ನು ಮಾಡ್ತಾ ಹೋಗ್ತಾರೆ. ಸಮಾಜದಲ್ಲಿ ಸತಿಪದ್ಧತಿಯನ್ನು ರದ್ದು ಮಾಡುವಂಥ ಕೆಲಸವನ್ನು ಕೂಡ ಮಾಡಿ, ಮತ್ತು ಆ ಸತಿಪದ್ಧತಿಯನ್ನು ಇವರು ಯಶಸ್ವಿಗೊಳಿಸ್ತಾರೆ. ಸತ್ಯಪದ್ಧತಿಯನ್ನು ಕೂಡ ರದ್ದು ಮಾಡಿಸುವಂಥ ಕೆಲಸವನ್ನು ಕೂಡ ಮಾಡ್ತಾ ಹೋಗ್ತಾರೆ. ನಂತರವಾಗಿ ಭಾರತದಲ್ಲಿ ಆಧುನಿಕ ಶಿಕ್ಷಣ ವ್ಯವಸ್ಥೆಯನ್ನು ಜನಪ್ರಿಯಗೊಳಿಸಲಿಕ್ಕೆ ಅವರು ಹಲವಾರು ಶಾಲೆಗಳನ್ನು ಸ್ಥಾಪನೆ ಮಾಡ್ತಾ ಹೋಗ್ತಾರೆ ಹೆಣ್ಣು ಮಕ್ಕಳಿಗೋಸ್ಕರ. ಇವರು ಸತ್ಯಪದ್ಧತಿಯನ್ನು ನಿಷೇಧ ಮಾಡಲಿಕ್ಕೆ ಮುಖ್ಯವಾದಂಥ ಇನ್ಫ್ಲೂಯೆನ್ಸ್ ಇರುವಂಥ ಒಂದು ವಿಚಾರ ಏನಪ್ಪ ಅಂದರೆ, ಒಂದು ಇನ್ಸಿಡೆಂಟ್ ಏನಪ್ಪ ಅಂತಂದರೆ,
1811ರಲ್ಲಿ ರಾಜಾರಾಮ್ ಮೋಹನ್ ರಾಯ್ ಅವರ ಅಣ್ಣ ಜಗಮೋಹನ್ ಮರಣ ಹೊಂದಿದಾಗ ಅವರ ಪತ್ನಿ ಮಂಜರಿಯನ್ನ ತನ್ನ ಕಣ್ಣು ಎದುರೇ ಬಲವಂತವಾಗಿ ಸುಡ್ತಾರೆ. ಇದರಿಂದ ಇವರಿಗೆ ತುಂಬ ನೋವಾಗುತ್ತೆ. ಹಂಗಾಗಿ ಇವರೇನು ಮಾಡ್ತಾರೆ, ಈ ಘಟನೆಯಿಂದ ನೊಂದ್ಬಿಟ್ಟು ರಾಯರೇನು ಮಾಡ್ತಾರೆ, ಎಚ್ ವಿಲ್ಸನ್ ಅವ್ರ ಜೊತೆಗೂಡ್ಬಿಟ್ಟು ಸತಿಪದ್ಧತಿಯನ್ನು ನಿಷೇಧ ಮಾಡಬೇಕು, ಕಾನೂನನ್ನು ತರಬೇಕು, ಇದು ತಪ್ಪು ಅಂತೇಳಿ ಅದರ ವಿರುದ್ಧವಾಗಿ ಕಾನೂನು ತರುವ ಕೆಲಸವನ್ನು ಮಾಡ್ತಾ ಹೋಗ್ತಾರೆ. ಯಶಸ್ವಿ ಕೂಡ ಗೊಳ್ತಾರೆ. ಲಾರ್ಡ್ ವಿಲಿಯಂ ಬೆಂಟಿಕ್ ಅವರು ಅವರಿಗೆ ಪ್ರೆಜರ್ ಹಾಕ್ಸ್ಬಿಟ್ಟು ಸತಿಪದ್ಧತಿಯನ್ನು 1829ರಲ್ಲಿ ನಿಷೇಧ ಮಾಡುವಂಥ ಕೆಲಸ ಕೂಡ ಆಗುತ್ತೆ. ಯಾವಾಗ ಸತಿಪದ್ಧತಿಯನ್ನು ನಿಷೇಧ ಮಾಡಿದಾಗ ಅದನ್ನು ನಿಷೇಧ ಮಾಡಬಾರ್ದು ಅಂತೇಳಿ ಹಲವಾರು ಸಮಾಜದಲ್ಲಿ ಹಲವಾರು ಟ್ರೆಡಿಷನಲ್ ವ್ಯಕ್ತಿಗಳು, ಆರ್ಥೋಡಾಕ್ಸ್ ವ್ಯಕ್ತಿಗಳು ವಿರೋಧವನ್ನು ಮಾಡಿದಾಗ ಇವರೇ ಸ್ವತಃ ಇಂಗ್ಲೆಂಡ್ಗೆ ಹೋಗಿ ಅಲ್ಲಿ ಸತಿಪದ್ಧತಿಯನ್ನು ಮತ್ತೆ ವಾಪಸ್ ತಗೋಬೇಡಿ, ಇದು ಕಂಪಲ್ಸರಿ, ಇದು ಇರಲೇಬೇಕು, ಕಾನೂನು ಹಂಗೆ ಇರಬೇಕು, ವಾಪಸ್ ತಗೋಬೇಡಿ ಅಂತೇಳಿ ಇನ್ಫ್ಲೂಯೆನ್ಸ್ ಮಾಡುವಂಥ ಕೆಲಸವನ್ನು ಕೂಡ ಇವರು ಮಾಡ್ತಾ ಹೋದ್ರು. ಮತ್ತು ಇವರು ಇಂಗ್ಲಿಷ್ ಶಿಕ್ಷಣದಿಂದ ತುಂಬ ಪ್ರಭಾವಿತರಾಗಿ ಅವತ್ತಿನ ಕಾಲದಲ್ಲಿ ಮೆಕಾಲೆ ಅವರಿಗೆ ಇನ್ಫ್ಲುಯೆನ್ಸನ್ನು ಮಾಡಿ ಭಾರತದಲ್ಲಿ ಇಂಗ್ಲಿಷ್ ಶಿಕ್ಷಣವನ್ನು ತರಬೇಕು ಅಂತೇಳಿ ಪರಿಚಯಿಸುವಲ್ಲಿ ಪ್ರಮುಖ ಪಾತ್ರವನ್ನು ಇವರು ವಹಿಸ್ತಾರೆ. ಮತ್ತು ಇವ್ರು ಹೇಳ್ತಾರೆ, ಪರ್ಷಿಯನ್ ಭಾಷೆಗೆ ಬದಲಾಗಿ ಇಂಗ್ಲಿಷ್ ಆಡಳಿತ ಭಾಷೆ ಆಗಬೇಕು ಅಂತ ಹೇಳ್ತಾ ಹೋಗ್ತಾರೆ. ಪಾಶ್ಚಿಮಾತ್ಯ ವಿಜ್ಞಾನ, ಸಾಹಿತ್ಯ, ಉದಾರತ್ವಗಳನ್ನು ಅಧ್ಯಯನ ಮಾಡುವಂತೆ ಭಾರತೀಯರಿಗೆ ಕರೆಯನ್ನು ಕೊಡ್ತಾರೆ. ಆಂಗ್ಲ ಶಿಕ್ಷಣದಿಂದಲೇ ಭಾರತದ ಪ್ರಗತಿ ಸಾಧ್ಯ ಅಂತ ಅವ್ರು ನಂಬ್ತಾ ಹೋಗ್ತಾರೆ. ಹಲವಾರು ಶಾಲಾ ಕಾಲೇಜುಗಳನ್ನು ಸ್ಥಾಪನೆ ಮಾಡ್ತಾರೆ. 1917ರಲ್ಲಿ ಕಲ್ಕತ್ತಾದಲ್ಲಿ ಹಿಂದೂ ಕಾಲೇಜನ್ನು ಸ್ಥಾಪನೆ ಮಾಡ್ತಾರೆ. 1920ರಲ್ಲಿ ಇಂಗ್ಲಿಷ್ ಶಾಲೆಯನ್ನು ಸ್ಥಾಪನೆ ಮಾಡ್ತಾರೆ. 1825ರಲ್ಲಿ ಸಂಸ್ಕೃತ ವೇದಾಂತ ಕಾಲೇಜನ್ನು ಸ್ಥಾಪನೆ ಮಾಡ್ತಾ ಹೋಗ್ತಾರೆ. ಜಾತ್ಯತೆಯನ್ನು ಖಂಡಿಸ್ತಾರೆ, ಪುರೋಹಿತಶಾಹಿ ವ್ಯವಸ್ಥೆಯನ್ನು ದೂಷಿಸ್ತಾರೆ, ದೇವರು ಮಹತ್ವವನ್ನು ಎತ್ತಿಡಿತಾರೆ, ಮೂರ್ತಿ ಪೂಜೆ, ಮೂಢನಂಬಿಕೆಯನ್ನು ವಿರೋಧ ಮಾಡುವಂಥ ಕೆಲಸವನ್ನು ಇವರು ಮಾಡ್ತಾ ಹೋಗ್ತಾರೆ. ಇವರನ್ನು ಆಧುನಿಕ ಭಾರತದ ಮೊದಲ ರಾಜಕೀಯ ಚಿಂತಕ ಅಂತ ಕರಿತೇವೆ. ಫಸ್ಟ್ ಪೊಲಿಟಿಕಲ್ ಥಿಂಕರ್ ಆಫ್ ಮಾಡರ್ನ್ ಇಂಡಿಯಾ ಅಂತ ಕರಿತೇವೆ. ಹಲವಾರು ಬಿರುದುಗಳು ಕೂಡ ಇವರಿಗಿವೆ. ಫಸ್ಟ್ ಮಾಡರ್ನ್ ಮ್ಯಾನ್ ಆಫ್ ಇಂಡಿಯಾ, ಭಾರತದ ಮೊದಲ ಆಧುನಿಕ ಮನುಷ್ಯ, ಮತ್ತು ಪೈನಿಯರ್ ಆಫ್ ಮಾಡರ್ನ್ ಥಾಟ್ ಇನ್ ಇಂಡಿಯಾ, ಭಾರತದಲ್ಲಿ ಆಧುನಿಕ ಚಿಂತನೆಯ ಪ್ರವರ್ತಕ ಅಂತ ಕರೀತಾರೆ. ಕನ್ಸಿಡರ್ಡ್ ಆಸ್ ದಿ ಪ್ರಾಫಿಟ್ ಆಫ್ ನ್ಯಾಷನಲಿಸಮ್, ರಾಷ್ಟ್ರೀಯತೆಯ ಪ್ರವಾದಿ ಅಂತ ಕರೀತಾರೆ ಇವರನ್ನು. ಹಲವಾರು ಬಿರುದುಗಳು. ಆಧುನಿಕ ಭಾರತದ ಒಬ್ಬ ಶ್ರೇಷ್ಠ ಸಾಮಾಜಿಕ ಮತ್ತು ಧಾರ್ಮಿಕ ಸುಧಾರಕ ಅಂತ ಕರೀತಾರೆ. ಮಹಾನ್ ಮಾನವತಾವಾದಿ ಅಂತ ಕರೀತಾರೆ. ಆಧುನಿಕ ಭಾರತದ ನವೋದಯದ ಜನಕ ಅಂತ ಕರೀತಾರೆ. ನವಯುಗದ ಪ್ರವರ್ತಕ, ಭಾರತದ ಪ್ರಥಮ ರಾಜಕೀಯ ಚಿಂತಕ, ಭಾರತೀಯ ಪುನರುಜ್ಜೀವನದ ಉಷಾತಾರೆ, ವೈಚಾರಿಕತೆಯ ಪಿತೃ, ಈ ರೀತಿಯಾಗಿ ಹಲವಾರು ಬಿರುದುಗಳನ್ನು ಇವ್ರಿಗೆ ಇಟ್ಕೊಂಡು ನಾವು ಕರಿತಾ ಹೋಗ್ತಾರೆ. ಮತ್ತು ಇವರು ಸಮಾನ ಹಕ್ಕುಗಳಿಗಾಗಿ ಹೋರಾಟವನ್ನು ಮಾಡಿದವರು. 1830ರಲ್ಲಿ ಸತಿ ಪದ್ಧತಿ 29ರಲ್ಲಿ ನಿಷೇಧ ಆಗ್ತದೆ. ಅದರ ವಿರುದ್ಧವಾಗಿ ಹಲವಾರು ಜನ ಭಾರತದಲ್ಲಿ ವಿರೋಧ ವ್ಯಕ್ತ ಆದಾಗ, ಇನ್ನೇನು ಅದನ್ನು ವಾಪಸ್ ತಗೋಬೇಕು ಅನ್ನುವಂಥ ಒಂದು ಪ್ರೆಷರ್ ಕ್ರಿಯೇಟ್ ಆದಾಗ, ಇವರು 1830ರಲ್ಲಿ ಇವರು ಬ್ರಾಹ್ಮಣರಾಗಿದ್ದರೂ ಕೂಡ ಅವಾಗ ಒಂದು ನಂಬಿಕೆ ಇತ್ತು. ಏನು ಭಾರತೀಯರು ಎಸ್ಪೆಷಲಿ ಬ್ರಾಹ್ಮಣರು ಎಂದರು ಸಮುದ್ರವನ್ನು ದಾಟಿದ್ರೆ ಕಾಲಪಾಣಿ ಅಂತ ಒಂದು ನಂಬಿಕೆ ಇತ್ತು. ಸಮುದ್ರವನ್ನು ದಾಟಿದ್ರೆ ನಮ್ಮ ಧರ್ಮ ಹೋಗ್ತದೆ, ನಾವು ಇದನ್ನು ಘನತೆನ ಕಳ್ಕೊಳ್ತೀವಿ ಅಂತ ನಂಬಿಕೆ ಇತ್ತು. ಆದರೂ ಕೂಡ ಇವರು ಈ ವಿಚಾರದಲ್ಲಿ ಅವರು UK ಸಮುದ್ರ ಪ್ರಯಾಣವನ್ನು ಬೆಳೆಸ್ಬಿಟ್ಟು, ಮತ್ತು ಅವತ್ತಿನ ಅಕ್ಬರ್ II ಅವರ ಒಂದು ಪೆನ್ಷನ್ ವಿಚಾರ ಇತ್ತು, ಅಲ್ಲೂ ಕೂಡ ಅದರ ವಿಚಾರದಲ್ಲೂ ಕೂಡ ಮತ್ತು ಇದ್ರ ವಿಚಾರದಲ್ಲೂ ಕೂಡ ಹೋಗ್ಬಿಟ್ಟು ವಾದ ಮಾಡುವಂಥ ಕೆಲಸವನ್ನು ಕೂಡ ಮಾಡ್ತಾರೆ. ಮತ್ತು ವಿಲಿಯಂ ಬೆಂಟಿಕ್ ಅವರ ಕಾನೂನುಗಳನ್ನು ಯಾವುದೇ ಕಾರಣಕ್ಕೂ ರದ್ದು ಮಾಡಬೇಡಿ, ವಾಪಸ್ ತಗೊಂಡ್ಬರಬೇಡಿ ಅಂತೇಳಿ ಮೊಘಲ್ ಸಾಮ್ರಾಜ್ಯದ ರಾಯಭಾರಿಯಾಗಿ ಅವರು ಇಂಗ್ಲೆಂಡ್ಗೆ ಪ್ರಯಾಣವನ್ನು ಬೆಳೆಸ್ತಾರೆ. ಶ್ರೀ ಸಮಾನತೆಗಾಗಿ ಹೋರಾಡಿದಂತಹ ಇವರು ಸತಿಪದ್ಧತಿ, ಬಾಲ್ಯವಿವಾಹ, ಬಹುಪತಿತ್ವ, ಶಿಶು ಹತ್ಯೆ, ಸ್ಪರ್ಧಾ ಪದ್ಧತಿಗಳಿಗೆ ಧರ್ಮಶಾಸ್ತ್ರಗಳಲ್ಲಿ ಯಾವುದೇ ಆಧಾರ ಇಲ್ಲ ಅಂತೇಳಿ ಇವರು ನಿರೂಪಣೆ ಮಾಡ್ತಾ ಹೋಗ್ತಾರೆ. ಅದರಿಂದ ಇವರನ್ನು ನಿಜವಾದ ಮಾನವತಾವಾದಿ, ಹ್ಯೂಮನಿಸ್ಟ್ ಅಂತ ಕರಿತೀವಿ, ಮತ್ತು ಪ್ರಜಾಪ್ರಭುತ್ವವಾದಿ, ಡೆಮೋಕ್ರಾಟ್ ಅಂತ ಕರೀತಾರೆ ಇವ್ರನ್ನ. ಮತ್ತು ಇವರು ಹಲವಾರು ಪತ್ರಿಕೆಗಳ ಮುಖಾಂತರವಾಗಿ ಕೂಡ ಇವರು ಪ್ರಚಾರ ಜನರಿಗೆ ರೀಚ್ ಆಗುವಂಥ ಕೆಲಸವನ್ನು ಕೂಡ ಮಾಡಿದ್ದಾರೆ. ಮತ್ತು ಇವರನ್ನು ಆಧುನಿಕ ಭಾರತದ ಪಿತಾಮಹ ಅಂತ ಕರೀತಾರೆ. ಭಾರತೀಯ ನವೋದಯದ ಪ್ರವರ್ತಕ, ಆಧುನಿಕ ಭಾರತೀಯ ಪತ್ರಿಕೋದ್ಯಮದ ಪಿತಾಮಹ ಅಂತ ಕರೀತಾರೆ. ಹಲವಾರು ಭಾಷೆಗಳಲ್ಲಿ ಇವರು ಪತ್ರಿಕೆಗಳನ್ನು ಬಳಸ್ಕೊಂಡು ಪ್ರಚಾರ ಮಾಡ್ತಾ ಹೋಗ್ತಾರೆ. ಅದರಲ್ಲಿ ಬಹುಮುಖ್ಯವಾಗಿ ಇಂಗ್ಲಿಷ್ ಭಾಷೆಯಲ್ಲಿ ದ ಬೆಂಗಾಲ್ ಗೆಜೆಟ್ ಅನ್ನುವಂಥ ಒಂದು ಪತ್ರಿಕೆ, ಮತ್ತು ಪರ್ಷಿಯನ್ ಭಾಷೆಯಲ್ಲಿ
ಮೊದಲ ಪತ್ರಿಕೆ ಮಿರತ್ ಉಲ್ ಅಕ್ಬರ್ ಅನ್ನುವಂಥದ್ದು. ಮಿರತ್ ಉಲ್ ಅಕ್ಬರ್ ಅನ್ನುವಂಥದ್ದು ಪರ್ಷಿಯನ್ ಭಾಷೆಯ ಮೊದಲ ಪತ್ರಿಕೆ ಇದು ಭಾರತದಲ್ಲಿ. ಮತ್ತೆ ಬಂಗದೂತ, ಸಂಬಂಧ ಕೌಮುದಿ ಅಂತೇಳಿ ಬಂಗಾಳಿ ಭಾಷೆಯಲ್ಲಿ, ಮತ್ತೆ ಎಸ್ಪೆಷಲಿ ಸಂಬಂಧ ಕೌಮುದಿ ಬಹಳ ಇಂಪಾರ್ಟೆಂಟು. ರಾಜಕೀಯವನ್ನ ಚರ್ಚಿಸಿದಂತಹ ಮೊದಲ ಪತ್ರಿಕೆ ಇದು ಸಂಬಂಧ ಕೌಮುದಿ ಅವತ್ತಿನ ಕಾಲದಲ್ಲೇ. ಮತ್ತೆ ಇನ್ನು ಹಲವಾರು ಪತ್ರಿಕೆಗಳು, ಸಮಾಚಾರ ದರ್ಪಣ, ಬ್ರಾಹ್ಮಣಿಕಲ್ ಎಂಬ ಪತ್ರಿಕೆಗಳನ್ನು ಪ್ರಕಟ ಮಾಡ್ತಾರೆ. ಅದರಿಂದ ರಾಜಾರಾಮ್ ಮೋಹನ್ ರಾಯ್ ಅವರನ್ನ ಆಧುನಿಕ ಬೆಂಗಾಳಿ ಸಾಹಿತ್ಯದ ಪಿತಾಮಹ ಅಂತ ಕರೀತಾರೆ. ಆಧುನಿಕ ಬೆಂಗಾಳಿ ಸಾಹಿತ್ಯದ ಪಿತಾಮಹ ಅಂತ ಕೂಡ ಕರೀತಾರೆ. ಅದು ಕೂಡ ಗೊತ್ತಿರಲಿ ನಿಮಗೆ. ಇನ್ನೊಂದು ಎಕ್ಸಾಮ್ಸಲ್ಲಿ ಪ್ರಶ್ನೆ ಕೇಳಿದ್ದಾರೆ ನೋಡಿ, ಈ ಕೆಳಗಿನವುಗಳಲ್ಲಿ ರಾಜಾರಾಮ್ ಮೋಹನ್ ರಾಯ್ ಅವರು ಸ್ಥಾಪನೆ ಮಾಡಿ ಸಂಪಾದಕರಾಗಿದ್ದಂತಹ ಸಮಾಚಾರ ಪತ್ರಿಕೆ ಯಾವುದಪ್ಪ ಅಂದರೆ ನೋಡಿ, ಮೀರತ್ ಉಲ್ ಅಕ್ಬರ್. ಅಕ್ಬರ್ ಆಪ್ಷನ್ ಬಿ. ಇದನ್ನು ಕೂಡ ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮ್ಸಲ್ಲಿ ಕೇಳಿದ್ದಾರೆ ಆಲ್ರೆಡಿ. ಮತ್ತು ಹಲವಾರು ಇವುಗಳನ್ನು ಬರೀತಾರೆ, ಲೇಖನಗಳನ್ನು ಬರೀತಾರೆ. ಎ ಗಿಫ್ಟ್ ಆಫ್ ಮಾನೋಥಿಸ್ಟ್ ಅನ್ನೋದು, ಮತ್ತು ವೇದಾಂತ ಸಾರ, ದಿ ಪ್ರಿನ್ಸೆಪ್ಟ್ಸ್ ಆಫ್ ಜೀಸಸ್, ದಿ ಗೈಡ್ ಟು ಪೀಸ್ ಆ್ಯಂಡ್ ಹ್ಯಾಪಿನೆಸ್ಸು, ಅಪೀಲ್ಸ್ ಟು ದಿ ಕ್ರಿಶ್ಚಿಯನ್ ಪೀಸ್ ಅನ್ನುವಂಥ ಒಂದು ಕೃತಿಗಳನ್ನು, ಲೇಖನಗಳನ್ನು ಬರೀತಾ ಹೋಗ್ತಾರೆ. ಮತ್ತು ಇವರು ಸಮಾಜದಲ್ಲಿ ಏನು ಬ್ರಿಟಿಷರು ನಮ್ಮ ಪತ್ರಿಕೆಗಳ ಮೇಲೆ ನಿರ್ಬಂಧಗಳನ್ನ ಹಾಕಿರ್ತಾರೆ, ಅವರದ್ದು ವಿರುದ್ಧವಾಗಿ ಇವರು ಹೇಳ್ತಾ ಹೋಗ್ತಾರೆ, ಪತ್ರಿಕೆಗಳಿಗೆ ತೊಂದರೆಯನ್ನು ಕೊಡಿ ಅಂತ ಹೇಳ್ತಾ ಹೋಗ್ತಾರೆ. ಅದರಿಂದ ಅಭಿವ್ಯಕ್ತಿ ಸ್ವಾತಂತ್ರ್ಯದ ಮೇಲೆ ಏರಿದಂತಹ ನಿರ್ಬಂಧಗಳನ್ನು ವಿರೋಧಿಸಿದಂತಹ ಮೊದಲ ಭಾರತೀಯ ಇವರೇ. He was the first Indian to oppose the restrictions imposed on the freedom of expression. KSL ಕೂಡ 2024ರಲ್ಲಿ ಪ್ರಿಲಿಮಿನರಿ ಎಕ್ಸಾಮ್ಸಲ್ಲಿ ಒಂದು ಪ್ರಶ್ನೆ ಕೇಳಿದ್ರು ಇವ್ರ ಬಗ್ಗೆ. ರಾಜಾರಾಮ್ ಮೋಹನ್ ರಾಯ್ ಅವರಿಗೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಅಂತೇಳಿ. ಇವರು ಪರ್ಷಿಯನ್ ಭಾಷೆಯಲ್ಲಿ ತುಹಫತ್ ಉಲ್ ಮುಹಾವುದ್ದೀನ್ ಅನ್ನು ಬರೀತಾರೆ, ಇದು ಕರೆಕ್ಟ್ ಇದೆ. ಇವರು ವೇದಗಳ ಏಕದೇವತಾವಾದವನ್ನು ಎತ್ತಿಡಿತಾರೆ, ಹೌದು, ಏಕದೇವರನ್ನು ಹೇಳ್ತಾರೆ. ಮತ್ತು ಮೂರ್ತಿ ಪೂಜೆನ ವಿರೋಧ ಮಾಡ್ತಾರೆ. ಸರ್ವೆಂಟ್ಸ್ ಆಫ್ ಸೊಸೈಟಿ ಇವ್ರದಲ್ಲ, ರಾಂಗ್ ಇದು. ಇವರು ಸ್ವಾತಂತ್ರ್ಯ, ಉದಾರವಾದದ, ಪ್ರಜಾಪ್ರಭುತ್ವ ಮತ್ತು ರಾಷ್ಟ್ರೀಯತೆಯನ್ನು ಬೆಂಬಲಿಸ್ತಾರೆ. ಅದರಿಂದ 1 to 4 ಕರೆಕ್ಟ್ ಆಗ್ತದೆ. ಈ ರೀತಿಯಾಗಿ ಪ್ರಶ್ನೆಗಳನ್ನು ಕೇಳ್ತಾ ಹೋಗ್ತಾರೆ. ಮತ್ತು ಎಲ್ಲ ಎಕ್ಸಾಮ್ಸಲ್ಲಿ ಪ್ರಶ್ನೆ ಕೇಳೋದನ್ನು ಕೂಡ ಹಾಕಿದ್ದೀನಿ ಇಲ್ಲಿ. ನಿಮ್ಗೆ ಯಾವ ರೀತಿಯೂ ಕೂಡ ಪ್ರಶ್ನೆಗಳು ಮಿಸ್ ಆಗಬಾರ್ದು, ಆ ರೀತಿ ನಿಮಗೆ ಹೇಳ್ಕೊಡ್ತಾ ಹೋಗ್ತಾನೆ. ಮತ್ತು ಇವರು 1830ರಲ್ಲಿ ಇಂಗ್ಲೆಂಡ್ಗೆ ಹೋಗ್ತಾರೆ. ಅದರಿಂದ ಏನು ಬ್ರಾಹ್ಮಣರು ಸಮುದ್ರವನ್ನು ದಾಟಿದ್ರೆ ತಮ್ಮ ಧರ್ಮ ಹೋಗ್ತದೆ, ತಮ್ಮ ಒಂದು ಇದು ವ್ಯಕ್ತಿತ್ವ ಹಾಳಾಗುತ್ತಂತೆ ನಂಬಿಕೆ ಇತ್ತು. ಅದನ್ನು ಧಿಕ್ಕರಿಸಿಬಿಟ್ಟು ಇವರು ಸಮುದ್ರವನ್ನು ದಾಟಿದಂತಹ ಮೊದಲ ಬ್ರಾಹ್ಮಣ ಅಂತ ಕರಿತೇವೆ. ಹಿಂದೆ ಹಲವಾರು ಜನ ವ್ಯಾಪಾರಕ್ಕೋಸ್ಕರ ಹೋಗ್ತಾ ಇದ್ರು, ಆದರೆ ರಾಜಕೀಯ ಮತ್ತು ಸಾಮಾಜಿಕ ಕಾರಣಗಳಿಗೋಸ್ಕರ ಸಮುದ್ರವನ್ನು ದಾಟಿದಂತಹ ಮೊದಲ ಬ್ರಾಹ್ಮಣ ಇವರು. ನಂತರವಾಗಿ ಇವರು ಮೊಘಲರ ಪಿಂಚಣಿ ವಿಷಯದಲ್ಲಿ ಅವರು ಬ್ರಿಟಿಷರೊಂದಿಗೆ ಮಾತುಕತೆ ನಡೆಸ್ತಾರೆ. ಮತ್ತು ಅಕ್ಬರ್ II ಅವರಿಂದ ರಾಜ ಅನ್ನುವಂಥ ಒಂದು ಬಿರುದನ್ನು ಕೂಡ ಪಡ್ಕೊಳ್ತಾರೆ. ಎಕ್ಸಾಮ್ಸಲ್ಲಿ ಕೇಳ್ತಾರೆ. ಮೋಹನ್ ರಾಯ್ ಅವರಿಗೆ, ರಾಮ್ ಮೋಹನ್ ರಾಯ್ ಅವರಿಗೆ ರಾಜ ಎಂಬ ಬಿರುದನ್ನು ಕೊಟ್ಟವರು ಯಾರಪ್ಪ ಅಂದರೆ ಮುಘಲ್ ಎಂಪರರ್ ಅವತ್ತಿನ ಅಕ್ಬರ್ II ಅವರು. ಇವರ ಪಿಂಚಣಿ ವಿಷಯದಲ್ಲೂ ಕೂಡ ಅವರು ಹೋಗಿ ಇಂಗ್ಲೆಂಡಲ್ಲಿ ಚರ್ಚೆ ಮಾಡ್ತಾರೆ. ಅದರ ವಿಚಾರದಲ್ಲಿ ಇವರಿಗೆ ರಾಜ ಅನ್ನುವಂಥ ಬಿರುದನ್ನು ಕೂಡ ಕೊಡುವಂಥ ಕೆಲಸ ಕೂಡ ಆಗ್ತಾ ಹೋಗ್ತದೆ. ನಂತರವಾಗಿ ಏನು ಇಂಗ್ಲೆಂಡ್ಗೆ ಹೋಗಿರ್ತಾರೆ, ಅಲ್ಲೇ ಅವರು ಮರಣವನ್ನು ಹೊಂದ್ತಾರೆ. 1733ರಲ್ಲಿ ಬ್ರಿಸ್ಟಲ್ನಲ್ಲಿ ಅವರು ನಿಧನರಾಗ್ತಾರೆ. ಅವರ ಸಮಾಧಿ ಅಲ್ಲೇ ಇದೆ. ರಾಜಾರಾಮ್ ಮೋಹನ್ ರಾಯ್ ಅವರ ಮರಣದ ನಂತರವಾಗಿ ಸಮಾಜದಲ್ಲಿ, ಬ್ರಹ್ಮ ಸಮಾಜದಲ್ಲಿ ಸ್ವಲ್ಪ ಸೆಟ್ಬ್ಯಾಕ್, ತೊಡಕ ಉಂಟಾಗ್ತದೆ. ನಂತರವಾಗಿ ಅಂತಹ ದೊಡ್ಡ ಲೀಡರ್ಸ್ಗಳು ಯಾರು ಬರೋದಿಲ್ಲ. ನಂತರವಾಗಿ 1942ರಲ್ಲಿ ಅವಾಗ ದೇವೇಂದ್ರನಾಥ್ ಟ್ಯಾಗೋರ್ ಅವರು ಬ್ರಹ್ಮ ಸಮಾಜದ ಮುಖ್ಯಸ್ಥರಾಗ್ಬಿಟ್ಟು ನೆಕ್ಸ್ಟು ಬ್ರಹ್ಮ ಸಮಾಜವನ್ನು ಇನ್ನೊಂದು ಲೆವೆಲ್ಗೆ ತೆಗೆದುಕೊಂಡು ಹೋಗೋ ಕೆಲಸವನ್ನು ಅವ್ರು ಮಾಡ್ತಾ ಹೋಗ್ತಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಹಲವಾರು ಪ್ರಶ್ನೆಗಳನ್ನು ಕೇಳಿದ್ದಾರೆ, ನೋಡ್ಕೊಳ್ತಾ ಹೋಗೋಣ. ಭಾರತೀಯ ನವೋದಯದ ಪಿತಾಮಹ ಎಂದು ಯಾರನ್ನು ಕರೆಯುತ್ತಾರೆ? ರಾಜಾರಾಮ್ ಮೋಹನ್ ರಾಯ್. ಆಧುನಿಕ ಭಾರತದ ಪಿತಾಮಹ ಎಂದು ಯಾರನ್ನು ಕರೆಯುತ್ತಾರೆ? ರಾಜಾರಾಮ್ ಮೋಹನ್ ರಾಯ್. ರಾಷ್ಟ್ರೀಯತೆಯ ಪ್ರವಾದಿ ಎಂದು ಯಾರನ್ನು ಕರೆಯಲಾಗ್ತದೆ? ರಾಮ್ ಮೋಹನ್ ರಾಯ್. ರಾಜ ಎಂಬ ಬಿರುದನ್ನು ರಾಮ್ ಮೋಹನ್ ರಾಯ್ ಅವರಿಗೆ ನೀಡಿದಂತಹ ಮೊಘಲ್ ಚಕ್ರವರ್ತಿ ಯಾರು? ಅಕ್ಬರ್ II. ಎಕ್ಸಾಮ್ಸಲ್ಲಿ ಇಂಪಾರ್ಟೆಂಟು ಕೇಳಿದ್ದಾರೆ ನೋಡ್ರಿ, ಎಲ್ಲವರ ಎಕ್ಸಾಮ್ಸಲ್ಲಿ ಈ ಥರ ಕೇಳ್ತಾರೆ. ಭಾರತದಲ್ಲಿ ಯಾವ ನಾಯಕರು ಸತಿ ಪದ್ಧತಿಯನ್ನು ವಿರೋಧಿಸಿದರು? ರಾಜಾರಾಮ್ ಮೋಹನ್ ರಾಯ್. ಸತಿ ಆ್ಯಕ್ಟನ್ನು 1829ನಲ್ಲಿ ಇದ್ರ ಬಗ್ಗೆ ಕಾನೂನು ಕೂಡ ಬರ್ತದೆ.
ಪತಿ ಮರಣ ಹೊಂದಿದಾಗ ಪತ್ನಿಯು ಗಂಡನ ಚಿತೆಯ ಮೇಲೆ ಕಡ್ಡಾಯವಾಗಿ ಬಿದ್ದು ಸಾವನ್ನು ಪಡೆಯಬೇಕೆನ್ನುವ ಸತಿ ಪದ್ಧತಿ ರದ್ದಾಗಿದ್ದು ಯಾರ ಸುಧಾರಣೆಯಿಂದ ಅಂದರೆ ಇವರ ಸುಧಾರಣೆಯಿಂದಲೇ. 1809ರಲ್ಲಿ ರಾಜಾರಾಮ್ ಮೋಹನ್ ರಾಯ್ ಅವರು ಏಕದೇವತಾವಾದಿಗಳಿಗೆ ಉಡುಗೊರೆ ಬರೆದರು. ಇದರಲ್ಲಿ ಜನರು ಒಂದೇ ದೇವರನ್ನು ಪೂಜಿಸಬೇಕು ಎಂಬ ಪರಿಕಲ್ಪನೆಯನ್ನು ಮುಂದಿಟ್ಟರು. ಇದನ್ನು ಯಾವ ಭಾಷೆಯಲ್ಲಿ ಬರೆಯಲಾಗಿದೆ? ಪರ್ಷಿಯನ್ ಭಾಷೆಯಲ್ಲಿ. 1830ರಲ್ಲಿ ರಾಜಾರಾಮ್ ಮೋಹನ್ ರಾಯ್ ಅವರನ್ನ ಮೊಘಲ್ ಸಾಮ್ರಾಜ್ಯದ ರಾಯಭಾರಿಯನ್ನಾಗಿ ನೇಮಿಸಲಾಗ್ತದೆ ಮತ್ತು ಭಾರತದ ಕಲ್ಯಾಣಕ್ಕಾಗಿ ಬ್ರಿಟಿಷ್ ಸರ್ಕಾರವನ್ನು ಮನವೊಲಿಸಲು ಮತ್ತು ಸತಿ ಪದ್ಧತಿಯನ್ನು ನಿಷೇಧಿಸುವ ಲಾರ್ಡ್ ವಿಲಿಯಂ ಬೆಂಟಿಕ್ನವರ ನಿಯಂತ್ರಣವನ್ನು ರದ್ದುಗೊಳಿಸದಂತೆ ಖಚಿತಪಡಿಸಿಕೊಳ್ಳಲಿಕ್ಕೆ ಈ ಕೆಳಗಿನ ರಾಜ ನೇಮಿಸ್ತಾರೆ ಅಂತೇಳಿ ಅವನೇ ಅಕ್ಬರ್ ಶಾ ಟು ಅಥವಾ ಅಕ್ಬರ್ ಟು. ಈ ಕೆಳಗಿನವುಗಳಲ್ಲಿ ಯಾವುದು ರಾಜಾರಾಮ್ ಮೋಹನ್ ರಾಯ್ ಸ್ಥಾಪಿಸಿದ ಮತ್ತು ಸಂಪಾದಿಸಿದ ಪತ್ರಿಕೆ ಮಿರತ್ ಉಲ್ ಅಕ್ಬರ್, ಇದು ಇಂಪಾರ್ಟೆಂಟು. ಇನ್ನೊಂದು ಬ್ರಹ್ಮ ಸಮಾಜವನ್ನು ಸ್ಥಾಪಿಸಿದವರು ಯಾರು ಅಂತೇಳಿ ರಾಜಾರಾಮ್ ಮೋಹನ್ ರಾಯ್. ಬ್ರಹ್ಮ ಸಮಾಜವನ್ನು ಯಾವ ವರ್ಷದಲ್ಲಿ ಸ್ಥಾಪನೆ ಮಾಡಾಯಿತು? 1828. ಬ್ರಹ್ಮ ಸಮಾಜದ ಅವಳಿ ಸ್ತಂಭಗಳ ಮೇಲೆ ಆಧಾರಿತವಾಗಿದೆ. ಯಾವ 2 ಪಿಲ್ಲರ್ಸ್ಗಳು ಯಾವಪ್ಪ ಅಂದರೆ ಇದರ ರೀಸನ್ಸ್ ಮತ್ತು ಹ್ಯುಮನಿಸಮ್, ಕಾರಣಗಳು ಮತ್ತು ಮಾನವತಾವಾದ. ಅದರ 2 ಪಿಲ್ಲರ್ಸ್ ಅದರ ಥೀಮ್ ಭಾಳ ಇಂಪಾರ್ಟೆಂಟ್ ಬ್ರಹ್ಮ ಸಮಾಜದ್ದು. ಮತ್ತು ಕೆಳಗಿನವುಗಳಲ್ಲಿ ಯಾರು ಕಲ್ಕತ್ತಾ ಏಕತಾ ಸಮಿತಿಯನ್ನು ಸ್ಥಾಪನೆ ಮಾಡಿದ್ರು? ಅವರೇ. ಕಲ್ಕತ್ತಾ ಯುನಿಟೇರಿಯನ್ ಕಮಿಟಿ ತೆಗೆದಿದ್ದು ರಾಜಾರಾಮ್ ಮೋಹನ್ ರಾಯ್ ಅವರು ಸ್ಥಾಪನೆ ಮಾಡಿದ್ದು. ಇದನ್ನು ಕೂಡ ಎಕ್ಸಾಮ್ಸಲ್ಲಿ ನಾನು ಚರ್ಚೆ ಮಾಡಿದ್ದೀನಿ ಆಲ್ರೆಡಿ. ಯು ಕ್ಯಾನ್ ಗೋ ಟು ದಟ್. ಪ್ರಶ್ನೆಗಳಷ್ಟೇ. ಈ ಕೆಳಗಿನವರಲ್ಲಿ ರಾಜಾರಾಮ್ ಮೋಹನ್ ರಾಯ್ ಅವರ ಶೈಕ್ಷಣಿಕ ಕಾರ್ಯಕ್ರಮಗಳ ಅನುಷ್ಠಾನದಲ್ಲಿ ಯಾರು ಸಹಕರಿಸಿದ್ರು? ಡೇವಿಡ್ ಹೇರ್ ಅಂತೇಳಿ. ರಾಜಾರಾಮ್ ಮೋಹನ್ ರಾಯ್ ಅವರಿಗೆ ಶೈಕ್ಷಣಿಕ ಕಾರ್ಯಕ್ರಮಗಳನ್ನು ಇಂಪ್ಲಿಮೆಂಟ್ ಮಾಡಲಿಕ್ಕೋಸ್ಕರ, ಎಜುಕೇಷನಲ್ ಪ್ರೋಗ್ರಾಮ್ಗಳನ್ನು ಇಂಪ್ಲಿಮೆಂಟ್ ಮಾಡೋಕ್ಕೋಸ್ಕರ ಅವರಿಗೆ ಸಹಕಾರ ಮಾಡಿದ್ದಾರಪ್ಪ ಅಂದರೆ ಡೇವಿಡ್ ಹೇರ್. ಇದನ್ನು CDS ಅಲ್ಲಿ ಕೇಳೋರೆ. ರಾಜಾರಾಮ್ ರಾಯ್ ಅವರ ಸಮಾಧಿಯಲ್ಲಿ ಇದೆಯಪ್ಪ ಅಂದರೆ ಬ್ರಿಸ್ಟಲ್ನಲ್ಲಿದೆ, ಇಂಗ್ಲೆಂಡ್ನಲ್ಲಿ ಇರುವಂಥದ್ದು, ಭಾರತದಲ್ಲಿ ಇಲ್ಲ. ಅವ್ರು ಅಲ್ಲೇ ಮರಣವನ್ನು ಅಂತಾರೆ 1833ರಲ್ಲಿ. ನಂತರವಾಗಿ ರಾಜಾರಾಮ್ ಮೋಹನ್ ರಾಯ್ ಅವರ ನಂತರವಾಗಿ ಅದರ ಲೀಡರ್ಶಿಪ್ ವಹಿಸಿಕೊಂಡವರು ದೇವೇಂದ್ರನಾಥ್ ಟ್ಯಾಗೋರ್. ಮಹರ್ಷಿ ದೇವೇಂದ್ರನಾಥ್ ಟ್ಯಾಗೋರ್ ಇವರು ಕೂಡ ರವೀಂದ್ರನಾಥ್ ಟ್ಯಾಗೋರ್ ಅವರ ತಂದೆ. ಬಹಳ ಸಾಂಪ್ರದಾಯಿಕ ಭಾರತೀಯ ಕಲಿಕೆ ಮತ್ತು ಪಾಶ್ಚಾತ್ಯ ಚಿಂತನೆಯ ಅತ್ಯುತ್ತಮವಾದ ವ್ಯಕ್ತಿತ್ವವನ್ನು ಕರಿತೇವೆ. ಬಹಳ ಒಳ್ಳೆಯ ವ್ಯಕ್ತಿತ್ವ ಇವ್ರದ್ದು. ಇವರು ಬ್ರಹ್ಮ ಸಮಾಜಕ್ಕೆ ಜಾಯ್ನ್ ಆಗಿದ್ದು 1842ರಲ್ಲಿ. ಅದಕ್ಕಿಂತ ಮುಂಚಿತವಾಗಿ ಇವರು ಟ್ಯಾಗೋರ್ ಅವರು ತತ್ವಬೋಧಿನಿ ಸಭಾ ಅಂತೇಳಿ ಸ್ಥಾಪನೆ ಮಾಡಿದ್ದಾರೆ. ಅದನ್ನು ಸ್ಥಾಪನೆ ಮಾಡಿಕೊಂಡು ಅಲ್ಲಿ ತತ್ವಬೋಧಿನಿ ಪತ್ರಿಕೆ ಅಂತ ಬಂಗಾಳಿ ಭಾಷೆಯಲ್ಲಿ ಬಿಡುಗಡೆ ಮಾಡ್ಕೊತ ಅಲ್ಲಿ ಅವರು ಪ್ರಚಾರ ಮಾಡ್ಕೊಳ್ತಾ ಅಲ್ಲಿ ಅವರು ತರ್ಕಬದ್ಧ ದೃಷ್ಟಿಕೋನ ಮತ್ತು ಅಲ್ಲೂ ಕೂಡ ರಾಜಾರಾಮ್ ಮೋಹನ್ ರಾಯ್ ಅವರ ಚಿಂತನೆಗಳನ್ನು ಹೊಗಳ್ಕೊಳ್ತಾ ಇರ್ತಾರೆ. ನಂತರವಾಗಿ ಅವರು 1842ರಲ್ಲಿ ಮತ್ತೆ ಬ್ರಹ್ಮ ಸಮಾಜಕ್ಕೆ ಬಂದು ತತ್ವಬೋಧಿನಿ ಸಭಾವನ್ನು ಏನು ಸ್ಥಾಪನೆ ಮಾಡಿದ್ರು ಅದನ್ನು ಬ್ರಹ್ಮ ಸಮಾಜಕ್ಕೆ ಮರ್ಜ್ ಮಾಡಿಬಿಟ್ಟು ವಿಲೀನಗೊಳಿಸಿಬಿಟ್ಟು ನಂತರವಾಗಿ ಬ್ರಹ್ಮ ಸಮಾಜದ ಮುಖ್ಯಸ್ಥರಾಗಿ ಮುನ್ನಡೆತಾ ಹೋಗ್ತಾರೆ. ಅವರಿಂದ ಎಕ್ಸಾಮ್ಸಲ್ಲಿ ಕೇಳೋ ನೋಡ್ರಿ. ದ ತತ್ವಬೋಧಿನಿ ಸಭಾ ವಾಸ್ ಎಸ್ಟಾಬ್ಲಿಷ್ಡ್ ಬೈ. ತತ್ವಬೋಧಿನಿ ಸಭಾವನ್ನು ಯಾರು ಸ್ಥಾಪಿಸಿದ್ದು? ದೇವೇಂದ್ರನಾಥ್ ಟ್ಯಾಗೋರು 1839ರಲ್ಲಿ. ಅವರು ಜಾಯ್ನ್ ಆಗಿದ್ದಾವಾಗ ಬ್ರಹ್ಮ ಸಮಾಜಕ್ಕೆ 1842ರಲ್ಲಿ. ದೇವೇಂದ್ರನಾಥ್ ಟ್ಯಾಗೋರ್ ಅವರು 2 ರಂಗಗಳಲ್ಲಿ ಕೆಲಸ ಮಾಡ್ತಾ ಹೋಗ್ತಾರೆ. ಒಂದು ಏನು ರಂಗ ಅಂತಂದರೆ ಹಿಂದೂ ಧರ್ಮದ ಒಳಗಡೆ ಬ್ರಹ್ಮ ಸಮಾಜ ಸುಧಾರಣೆಯನ್ನು ತರುವಂಥ ಕೆಲಸವನ್ನು ಮಾಡ್ತಾ ಹೋಗ್ತಾರೆ. ಒಂದು ಧರ್ಮದ ಹೊರಗಡೆ ಅಂತ ನೋಡಿದಾಗ ಇವ್ರೇನು ಮಾಡ್ತಾರೆ? ಕ್ರಿಶ್ಚಿಯನ್ ಮಿಷನರಿಗಳನ್ನು ಅವರು ಹಿಂದೂ ಧರ್ಮವನ್ನು ಟೀಕೆ ಮಾಡ್ತಿರೋದಕ್ಕೆ ಅವರು ವಿರೋಧ ಮಾಡ್ತಾರೆ. ನೀವು ಹಂಗೆಲ್ಲ ಮಾಡೋಂಗಿಲ್ಲ, ಹಿಂದೂ ಧರ್ಮವನ್ನು ಟೀಕೆ ಮಾಡುವಂತಿಲ್ಲ, ನಮಗೆ ಗೊತ್ತಿದೆ, ನಾವು ರಿಫಾರ್ಮ್ ಮಾಡ್ಕೊಳ್ಳೋದು ನಮಗೆ ಗೊತ್ತಿದೆ. ಮತ್ತು ನೀವೇನು ಕನ್ವರ್ಷನ್ಸ್ಗಳಾಗ್ತದೆ ಕ್ರಿಶ್ಚಿಯನ್ ಮಿಷನರಿಗಳಿಂದ ಅದನ್ನು ವಿರೋಧ ಮಾಡುವಂಥ ಕೆಲಸವನ್ನು ಮಾಡ್ತಾ ಹೋಗ್ತಾರೆ. ಅವತ್ತಿನ ಕಾಲದಲ್ಲಿ ಇಂತಹ ಒಳ್ಳೆಯ ಕೆಲಸವನ್ನು ಮಾಡ್ತಾ ಹೋಗ್ತಾರೆ. ಮತ್ತು ಇವರು ಪುನಶ್ಚೇತನಗೊಂಡ ಸಮಾಜವು ವಿಧವಾ ಪುನರ್ವಿವಾಹ, ಮಹಿಳೆಯರ ಶಿಕ್ಷಣ, ಬಹುಪತ್ವವನ್ನು ರದ್ದುಪಡಿಸುವಂಥದ್ದು, ರೈತರ ಪರಿಸ್ಥಿತಿಗಳ ಸುಧಾರಣೆ, ಮನೋಧರ್ಮವನ್ನು ಬೆಂಬಲಿಸುವ ಕೆಲಸವನ್ನು ಅವರು ಮಾಡ್ತಾ ಹೋಗ್ತಾರೆ. ದೇವೇಂದ್ರನಾಥ್ ಟ್ಯಾಗೋರ್ ಅವರು. ದೇವೇಂದ್ರನಾಥ್ ಟ್ಯಾಗೋರ್ ಅವರು ಬ್ರಹ್ಮ ಸಮಾಜಕ್ಕೆ ಬ್ರಾಹ್ಮಣಿಕಲ್ ಪ್ರಾಕ್ಟೀಸ್ಗಳನ್ನು ಪರಿಚಯ ಮಾಡ್ತಾ ಹೋಗ್ತಾರೆ. ಇದು ಭಾಳ ಇಂಪಾರ್ಟೆಂಟ್. ಬ್ರಹ್ಮ ಸಮಾಜಕ್ಕೆ ಬ್ರಾಹ್ಮಣಿಕಲ್ ಪ್ರಾಕ್ಟೀಸ್ಗಳನ್ನು ಬ್ರಹ್ಮ ಸಮಾಜಕ್ಕೆ ಪರಿಚಯ ಮಾಡ್ತಾರೆ. ನಂತರವಾಗಿ ಕೆಲವು ವಿಚಾರದಲ್ಲಿ ಇವರೇನು ಇವೆಲ್ಲ ಪರಿಚಯ ಮಾಡ್ಕೊಳ್ತಾ ಹೋಗ್ತಾರೆ. ಈ ವಿಚಾರದಲ್ಲಿ
ಜಗಳ ಆಗ್ತಾ ಹೋಗುತ್ತೆ. ನೀವೆಲ್ಲ ನೋಡ್ರಿ, ಇದು ಬ್ರಾಹ್ಮಣಿಕಲ್ ಪ್ರಾಕ್ಟೀಸ್ ವಿರುದ್ಧವಾಗಿ ಸ್ಟಾರ್ಟ್ ಆಗಿದ್ದು ಬ್ರಹ್ಮ ಸಮಾಜ. ನೀವೇನಿದು ಬ್ರಾಹ್ಮಣಿಕಲ್ ಪ್ರಾಕ್ಟೀಸ್ಗಳನ್ನು ಸ್ಟಾರ್ಟ್ ಮಾಡ್ತೀರಿ ಅಂತೇಳಿ ಕೆಲವರು ಅಪೋಸ್ ಮಾಡ್ತಾ ಹೋಗ್ತಾರೆ. ವೆಜ್ಜು ನಾನ್ ವೆಜ್ಜು ಇದ್ರ ವಿಚಾರದಲ್ಲೂ ಕೂಡ ಜಗಳ ಆಗುತ್ತೆ. ಏನು ತಿನ್ಬೇಕು ಆ ಥರದಲ್ಲೂ ಕೂಡ ಜಗಳ ಆಗ್ಬಿಟ್ಟು ನಂತರವಾಗಿ ಎಸ್ಪೆಷಲಿ ಇದು ಬ್ರಾಹ್ಮಣಿಕಲ್ ಪ್ರಾಕ್ಟೀಸ್ಗಳಲ್ಲಿ ಇದಾದಾಗ ಕೆಲವರು ಅಪೋಸ್ ಮಾಡ್ತಾ ಹೋಗ್ತಾರೆ. ಅದರಲ್ಲಿ ಬಹುಮುಖ್ಯವಾಗಿ ಅಪೋಸ್ ಮಾಡಿದವರು ಯಾರಪ್ಪ ಅಂದರೆ ಕೇಶವ್ ಚಂದ್ರಸೇನ್ ಏನು ಮಾಡ್ತಾರೆ, ಇದನ್ನು ಅಪೋಸ್ ಮಾಡಿಬಿಟ್ಟು ಯಾವುದೇ ಕಾರಣಕ್ಕೂ ನೀವು ಬ್ರಾಹ್ಮಣಿಕಲ್ ಪ್ರಾಕ್ಟೀಸ್ಗಳನ್ನು ಇಂಕ್ಲೂಡ್ ಮಾಡಂಗಿಲ್ಲ ಅದರ ಇದಕ್ಕೆ ಸಮಾಜಕ್ಕೆ ಅಂತೇಳಿ ಇದು ಮಾಡಿದಾಗ ಈ ವಿಚಾರದಲ್ಲಿ ಭಿನ್ನಾಭಿಪ್ರಾಯ ಕಾಣಿಸ್ಕೊಳ್ತದೆ. ಮೊದಲ ಬಾರಿಗೆ ಭಿನ್ನಾಭಿಪ್ರಾಯ ಕಾಣಿಸ್ಕೊಂಡು ಕೇಶವ್ ಚಂದ್ರಸೇನ್ ನೇತೃತ್ವದಲ್ಲಿ ಇದರ ವಿರುದ್ಧವಾಗಿ ದಂಗೆ ಎದ್ಬಿಟ್ಟು ಅವರು ಸಪ್ರೇಟ್ ಆಗ್ತಾ ಹೋಗ್ತಾರೆ. ಸಪ್ರೇಟ್ ಆಗುವಂಥ ಕೆಲಸ ಕೂಡ ಇಲ್ಲಿ ಆಗ್ತಾ ಹೋಗ್ತದೆ. ಕೇಶವ್ ಚಂದ್ರಸೇನು ಆಲ್ ಇಂಡಿಯಾ ಬ್ರಹ್ಮ ಸಮಾಜ ಅಂತ ಅವರು ಸಪ್ರೇಟ್ ಸ್ಥಾಪನೆ ಮಾಡ್ಕೊಳ್ತಾರೆ. ಇದು ಆದಿ ಬ್ರಹ್ಮ ಸಮಾಜ ಉಳಿಯುತ್ತದೆ ಅಷ್ಟೇ. ಕೇಶವ್ ಚಂದ್ರ ಸೇನ್ ಇವರು ಆಲ್ ಇಂಡಿಯಾ ಬ್ರಹ್ಮ ಸಮಾಜವನ್ನು ಸ್ಥಾಪನೆ ಮಾಡ್ತಾರೆ. ಬ್ರಾಹ್ಮಣಿಕಲ್ ಪ್ರಾಕ್ಟೀಸ್ಗಳ ವಿರುದ್ಧವಾಗಿ ಏನು ಜಾರಿ ತಂದ್ರ ವಿರುದ್ಧವಾಗಿ ದಂಗೆ ಎದ್ದು ಅವರು ಆಲ್ ಇಂಡಿಯಾ ಬ್ರಹ್ಮ ಸಮಾಜವನ್ನು ಸ್ಥಾಪನೆ ಮಾಡ್ತಾರೆ. ನಂತರವಾಗಿ ಏನು ಬ್ರಹ್ಮ ಸಮಾಜ ಒರಿಜಿನಲ್ ಇತ್ತು ಅದು ಆದಿ ಬ್ರಹ್ಮ ಸಮಾಜ ಉಳಿಯುತ್ತೆ. ಬ್ರಾಹ್ಮಣಿಕಲ್ ಪ್ರಾಕ್ಟೀಸ್ಗಳನ್ನು ಕಂಟಿನ್ಯೂ ಅಕ್ಸೆಪ್ಟ್ ಮಾಡಿಕೊಳ್ಳುತ್ತದೆ, ಅದು ಆದಿ ಬ್ರಹ್ಮ ಸಮಾಜವಾಗಿ ಉಳಿಯುತ್ತೆ. ಮತ್ತೆ ಕೆಲವು ವಿಚಾರದಲ್ಲಿ ಮತ್ತೆ ಡಿವೈಡ್ ಆಗುತ್ತೆ ಬ್ರಹ್ಮ ಸಮಾಜ. ಸೆಕೆಂಡ್ ಟೈಮ್ ಮತ್ತೆ ಡಿವೈಡ್ ಆಗುತ್ತೆ. ಆನಂದ್ ಮೋಹನ್ ಬೋಸ್ ಮತ್ತು ಶಿವನಾರಾಯಣ ಶಾಸ್ತ್ರಿ ಅಂತೇಳಿ ಈ ಸೇನ್ ವಿರುದ್ಧವಾಗಿ ಮತ್ತೆ ಅವರು ರಿವೋಲ್ಟ್ ಆಗಿಬಿಟ್ಟು ಮತ್ತೆ ಡಿವೈಡ್ ಆಗುತ್ತೆ. ಸದರ್ಮೋ ಬ್ರಹ್ಮ ಸಮಾಜ ಅಂತ ಮತ್ತೆ ಡಿವೈಡ್ ಆಗ್ತಾ ಹೋಗುತ್ತೆ. ನೋಡಿ, ಈ ಥರ ಬ್ರಹ್ಮ ಸಮಾಜ ಇದ್ದು ಆಲ್ ಇಂಡಿಯಾ ಬ್ರಹ್ಮ ಸಮಾಜ ಮತ್ತು ಆದಿ ಬ್ರಹ್ಮ ಸಮಾಜ ಡಿವೈಡ್ ಆಗಿದ್ದು, ಮತ್ತು ಆಲ್ ಇಂಡಿಯಾ ಬ್ರಹ್ಮ ಸಮಾಜ ಮತ್ತೆ ಡಿವೈಡ್ ಆಗುತ್ತೆ. ಸದರ್ಮೋ ಬ್ರಹ್ಮ ಸಮಾಜ ಮತ್ತು ಸೇಮ್ ಅದು ಮೊದಲಿನಿಂದ ಅದೇ ಅಖಿಲ ಭಾರತ ಬ್ರಹ್ಮ ಸಮಾಜ ಹಂಗೆ ಉಳಿದಿತ್ತು. ಈ ಥರ ಡಿವೈಡ್ ಆಗ್ತಾ ಹೋಗುತ್ತೆ. ಇದಕ್ಕೆ ಕಾರಣ ಏನಪ್ಪ ಅಂದರೆ ಕೇಶವ್ ಚಂದ್ರಸೇನ್ ಏನು ಮಾಡ್ತಾರೆ, ಸಮಾಜಕ್ಕೆ ಬ್ರಹ್ಮ ಸಮಾಜಕ್ಕೆ ಕೀರ್ತನ ಮತ್ತು ಭಜನೆಗಳನ್ನು ಇಂಟ್ರೊಡ್ಯೂಸ್ ಮಾಡ್ತಾರೆ. ಅದು ಕೆಲವರಿಗೆ ಇಷ್ಟ ಆಗಲಿಲ್ಲ. ಮತ್ತು ಇವ್ರೇನು ಮಾಡ್ತಾರೆ ನೋಡ್ರಿ, ಕೇಶವ್ ಚಂದ್ರಸೇನ್ ಏನು ಮಾಡ್ತಾರೆ, ನಾನೇ ಪ್ರವಾದಿ ಅಂತ ಆಕ್ಸೆಪ್ಟ್ ಮಾಡ್ಕೊಳ್ತಾರೆ. ನಾನೇ ಈ ಡಿಕ್ಲೇರ್ಡ್ ಹಿಮ್ಸೆಲ್ಫ್ ಎಸ್ ಎ ಪ್ರಾಫಿಟ್, ನಾನೇ ಪ್ರವಾದಿ ಅಂತ ಅನೌನ್ಸ್ ಮಾಡ್ತಾರೆ. ಮತ್ತು ನನ್ನ ಆರಾಧನೆಯನ್ನು ಮಾಡಿ ನೀವು ಈ ಥರ ಪ್ರೋತ್ಸಾಹವನ್ನು ಮಾಡ್ತಾ ಹೋಗ್ತಾರೆ. ವೀರ ಆರಾಧನೆ ಅಂತ ಕರಿತೀವಿ, ಹೀರೋ ವರ್ಷಿಪ್ ಅಂತ ಕರೀತಾರೆ. ಮತ್ತು ಕೊನೆಗೆ ಇವರನ್ನೇ ಇದು ಮಾಡ್ತಾ ಹೋಗ್ತಾರೆ. ಮತ್ತು ಆದ್ದರಿಂದ ಈ ಥರ ಮೂರ್ತಿ ಪೂಜೆ ಮಾಡುವಂಥದ್ದು, ಈ ಥರ ವರ್ಷಿಪ್ ಮಾಡುವಂಥದ್ದು, ಇದೆಲ್ಲ ಮಾಡಿದಾಗ ಮತ್ತೆ ಡಿವೈಡ್ ಆಗ್ತಾ ಹೋಗ್ತದೆ. ಮತ್ತು ಕೇಶವ್ ಚಂದ್ರಸೇನ್ ಅವರು ಬಾಲ್ಯ ವಿವಾಹದ ವಿರುದ್ಧವಾಗಿ ಕೆಲಸವನ್ನು ಮಾಡ್ತಾರೆ. ಇವರು ಬಾಲ್ಯ ವಿವಾಹವನ್ನು ವಿರೋಧ ಮಾಡ್ತಾರೆ, ಓಕೆ, ಸಮಸ್ಯೆ ಇಲ್ಲ, ಒಳ್ಳೇದಲ್ವಾ ಸರ್, ಒಳ್ಳೆ. ಆದರೆ ಬಾಲ್ಯ ವಿವಾಹದ ವಿರುದ್ಧವಾಗಿ ಕೆಲಸ ಮಾಡ್ತಾರೆ, ಆದರೆ ತನ್ನ ಸ್ವಂತ ಮಗಳಿಗೇನೆ ಬಾಲ್ಯ ವಿವಾಹವನ್ನು ಮಾಡ್ತಾರೆ. ಇವರು ಬಾಲ್ಯ ವಿವಾಹವನ್ನು ವಿರೋಧ ಮಾಡ್ತಾರೆ, ಸ್ವಂತ ಮಗಳಿಗೆ ಬಾಲ್ಯ ವಿವಾಹವನ್ನು ಮಾಡಿಬಿಟ್ಟು ಇವರು ಜನಪ್ರಿಯತೆಯನ್ನು ಕಳ್ಕೊಳ್ತಾರೆ. ಯಾರು ಒಪ್ಕೊಳ್ತಾರೆ ರೀ? ಈಗ ಅಂತಾರಲ್ಲ, ಕನ್ನಡ ಶಾಲೆಗಳನ್ನು ಉಳಿಸಿ, ಕನ್ನಡ ಶಾಲೆಗಳನ್ನು ಬೆಳೆಸಿ ಅಂತ ಹೇಳ್ತಾ ಹೋಗ್ತಾರೆ. ದೊಡ್ಡವರು ಹೇಳ್ತಾರೆ ಅವ್ರ ಮಕ್ಕಳೆಲ್ಲ ಇಂಗ್ಲೀಷ್ ಶಾಲೆಗಳಲ್ಲಿ ಓದ್ತಾ ಇರ್ತಾರೆ, ಯಾರು ಕನ್ನಡ ಶಾಲೆಯಲ್ಲಿ ಓದ್ತಾ ಇರಲ್ಲ. ಅಂದರೆ ಹೇಳೋದಷ್ಟೇ, ಆದರೆ ಯಾರು ಫಾಲೋ ಮಾಡಲ್ಲ. ಎಲ್ಲರಿಗೂ ಸರ್ಕಾರಿ ನೌಕರಿನೇ ಬೇಕು, ಎಲ್ಲರಿಗೂ ಪ್ರೈಮರಿ ಸ್ಕೂಲ್ ಟೀಚರ್, ಹೈಸ್ಕೂಲ್ ಟೀಚರ್ ಕಾದ ತಕ್ಷಣ ಈಗ ಎಲ್ಲರೂ ಅಪ್ಲಿಕೇಶನ್ ಹಾಕ್ತಾರೆ. ಆದರೆ ಆ ಶಾಲೆಗಳು ಯಾರು ಕಳ್ಸೋಕೆ ರೆಡಿ ಇರಲ್ಲ. GPSTR HSTR ಮಾಡ್ಕೋಬೇಕು ಅಂತಂದರೆ 7 ಸಮುದ್ರದ ನೀರನ್ನು ಕುಡಬೇಕು ಅಂತ ಹೇಳ್ತಾರೆ. ಆ ಥರ ಅಷ್ಟು ಕಷ್ಟ ಜಾಬ್ಗಳನ್ನು ತೊಗೊಳ್ಳೋವಂಥದ್ದು, ಅಷ್ಟು ಕಷ್ಟ. ಆದರೆ ಆ ಶಾಲೆಗೆ ಕಳಿಸೋದಕ್ಕೆ ಯೋಚನೆ ಮಾಡೋದು, ಆ ಥರ ಪರಿಸ್ಥಿತಿ ಇದೆ. ಹೇಳೋದೊಂದು ಮಾಡೋದೊಂದು ತರಲ್ಲ, ಹಂಗೆ ಇಲ್ಲೂ ಹಂಗೆ ಆಗಿದೆ. ನಂತರವಾಗಿ ರಾಜಾರಾಮ್ ಮೋಹನ್ ರಾಯ್ ಅವರು ಅಡಿಪಾಯವನ್ನು ಹಾಕಿಕೊಡ್ತಾರೆ ಸುಧಾರಣೆಗಳಿಗೆ ಸಂಬಂಧಪಟ್ಟಂತೆ. ನಂತರವಾಗಿ ಇದು ಬೆಳೀತಾ ಹಲವಾರು ಶ್ರೇಷ್ಠ ಚಿಂತಕರಲ್ಲಿ ಉಟ್ಕೊಳ್ತಾ ಹೋಗ್ತಾರೆ. ಆತ್ಮರಾಮ್ ಪಾಂಡುರಂಗ, ಹೆನ್ರಿ ವಿ ಎನ್ ಡಿರೋಜಿಯೋ, ಈಶ್ವರಚಂದ್ರ ವಿದ್ಯಾಸಾಗರ, ಸ್ವಾಮಿ ದಯಾನಂದ ಸರಸ್ವತಿ, ಶ್ರೀ ರಾಮಕೃಷ್ಣ ಪರಮಹಂಸ, ವಿವೇಕಾನಂದ, ಅನಿ ಬೆಸೆಂಟು, ಹೀಗೆ ಹಲವಾರು ಜನರು ಸೇರಿಕೊಂಡು ನಂತರವಾಗಿ ಈ ಸಾಮಾಜಿಕ ಸುಧಾರಣೆಗಳನ್ನು ಇನ್ನೂ ದೊಡ್ಡ ಮಟ್ಟಕ್ಕೆ ತೆಗೆದುಕೊಂಡು ಕೆಲಸವನ್ನು ಮಾಡ್ತಾ ಹೋಗ್ತಾರೆ. ಕರ್ನಾಟಕ ಅಂತ ಬಂದಾಗ ಕರ್ನಾಟಕದಲ್ಲಿ ರಾವ್ ಬಹದ್ದೂರ್ ಬಿ ಸೂರ್ಯನಾರಾಯಣ ರಾವ್ ಅಂತೇಳಿ ಇವರು ಬ್ರಹ್ಮ ಸಮಾಜವನ್ನು ದೊಡ್ಡ ಮಟ್ಟಕ್ಕೆ ಕರ್ನಾಟಕದಲ್ಲಿ ಫೇಮಸ್ ಪಡೆದಂತಹ ವ್ಯಕ್ತಿ ಮತ್ತು ಸ್ಥಾಪಿಸಿದ ವ್ಯಕ್ತಿ ಕೂಡ ಇವರೇನೆ. ಇವರು ಬೆಂಗಳೂರಲ್ಲಿ 1872ರಲ್ಲಿ ರಾವ್ ಬಹದ್ದೂರ್ ಬಿ ಸೂರ್ಯನಾರಾಯಣ ರಾವ್ ಅವರು ಬೆಂಗಳೂರಲ್ಲಿ ಸ್ಥಾಪನೆ ಆಗ್ತದೆ. ಬ್ರಹ್ಮ ಸಮಾಜ ದೊಡ್ಡ ಮಟ್ಟಕ್ಕೆ ಪ್ರತಿಪಾದನೆಯನ್ನು ಮಾಡ್ತದೆ.
ಫೇಮಸ್ ಆಗುತ್ತೆ ಅದು ಅವತ್ತಿನ ಕಾಲದಲ್ಲಿ. ಪ್ರಶ್ನೆ ನೋಡ್ಕೊಂಬೋಣ ಇದ್ರ ಬಗ್ಗೆ. ಕರ್ನಾಟಕದಲ್ಲಿ ಸಾಮಾಜಿಕ ಮತ್ತು ಧಾರ್ಮಿಕ ಸುಧಾರಣಾ ಚಳವಳಿಯ ಪಿತಾಮಹ ಎಂದು ಯಾರನ್ನು ಕರೆಯಲಾಗ್ತದೆ ಅಂತ ಕೇಳಿದಾಗ ರಾವ್ ಬಹದ್ದೂರ್ ಬಿ ಸೂರ್ಯನಾರಾಯಣ ರಾವ್. ಕರ್ನಾಟಕದಲ್ಲಿ ಬ್ರಹ್ಮ ಸಮಾಜವನ್ನ ಸ್ಥಾಪಿಸಿದಂತಹ ಪ್ರಮುಖ ವ್ಯಕ್ತಿ ಯಾರಪ್ಪ ಅಂದ್ರೆ ರಾವ್ ಬಹದ್ದೂರ್ ಇವರೇ, ಬಿ ಸೂರ್ಯನಾರಾಯಣ ರಾವ್. ಬ್ರಹ್ಮ ಸಮಾಜವು ವಿಗ್ರಹ ಪೂಜೆಯನ್ನು ವಿರೋಧಿಸಿ ಏಕದೇವೋಪಾಸನೆಯನ್ನ ಪ್ರತಿಪಾದಿಸಿತು. ಈ ತತ್ವವು ಕರ್ನಾಟಕದಲ್ಲಿ ಯಾವ ಸಮಾಜ ಸುಧಾರಕರಿಂದ ಹೆಚ್ಚು ಪ್ರಭಾವಿಸಿತು ಅಂದರೆ ಇವರಿಂದ, ರಾವ್ ಬಹದ್ದೂರ್ ಬಿ ಸೂರ್ಯನಾರಾಯಣ ರಾವ್. ಬೆಂಗಳೂರಿನಲ್ಲಿ ಬ್ರಹ್ಮ ಸಮಾಜವನ್ನ ಯಾವ ವರ್ಷದಲ್ಲಿ ಸ್ಥಾಪನೆಸಲಾಯಿತು? 1972. ಈ ರೀತಿಯಾಗಿ ಪ್ರಶ್ನೆಗಳನ್ನು ಕೇಳ್ತಾ ಹೋಗೋದು ಎಕ್ಸಾಮ್ಸ್ ಅಲ್ಲಿ. ಇನ್ನೊಂದು, ಯಾವ ಸಂಸ್ಥೆಯು ಕರ್ನಾಟಕದಲ್ಲಿ ಸಾಮಾಜಿಕ ಮತ್ತು ಧಾರ್ಮಿಕ ಸುಧಾರಣೆಗಳಿಗೆ ಪ್ರಮುಖ ತಳಪಾಯವನ್ನು ಹಾಕ್ತಂದ್ರೆ ಇದು ಬ್ರಹ್ಮ ಸಮಾಜವೇ. ಕರ್ನಾಟಕದಲ್ಲಿ ಬ್ರಹ್ಮ ಸಮಾಜದ ಪ್ರಭಾವದಿಂದ ವಿವಾಹ ಸುಧಾರಣೆಗಳು ಯಾವ ರೀತಿಯಲ್ಲಿ ಜಾರಿಗೆ ಬಂದು ಅಂತ ಕೇಳಿದ್ರೆ ವಿಧವಾ ವಿವಾಹಕ್ಕೆ ಪ್ರೋತ್ಸಾಹ ಕೊಡ್ತು, ಬಾಲ್ಯ ವಿವಾಹಕ್ಕೆ ನಿರ್ಬಂಧ, ವಿಗ್ರಹ ಪೂಜೆನೆ ವಿರೋಧ ಮಾಡುವಂಥದ್ದು, ಇವೆಲ್ಲವೂ ಕೂಡ ಅದರ ಉದ್ದೇಶವಾಗಿತ್ತು. ಕರ್ನಾಟಕದಲ್ಲಿ ಬ್ರಹ್ಮ ಉಪಾಸನಾ ಮಂದಿರಗಳನ್ನು ಸ್ಥಾಪಿಸಿದಂತಹ ಪ್ರಮುಖ ವ್ಯಕ್ತಿ ಯಾರಪ್ಪ ಅಂದರೆ ಇವರೇ, ರಾವ್ ಬಹದ್ದೂರ್ ಬಿ ಸೂರ್ಯನಾರಾಯಣ ಅವರು ಬ್ರಹ್ಮ ಉಪಾಸನಾ ಮಂದಿರಗಳನ್ನು ಸ್ಥಾಪನೆ ಮುಖಾಂತರವಾಗಿ ಬ್ರಹ್ಮ ಸಮಾಜದ ತತ್ವಗಳನ್ನು ಹೇಳುವಂಥ ಕೆಲಸವನ್ನು, ಪ್ರಚಾರ ಮಾಡುವ ಕೆಲಸವನ್ನು ಅವರು ಮಾಡ್ತಾ ಹೋದರು. ಹೀಗೆ ಹಲವಾರು ಪ್ರಶ್ನೆಗಳು ಬ್ರಹ್ಮ ಸಮಾಜಕ್ಕೆ ಸಂಬಂಧಪಟ್ಟಂತೆ ಬಂದಿವೆ. ಒಂದ್ಸಲ ನೋಡ್ಕೊಂಬೋಣ. ಬ್ರಹ್ಮ ಸಮಾಜವನ್ನು ಪ್ರಾರಂಭಿಸಿದವರು ಯಾರು? ರಾಜಾರಾಮ್ ಮೋಹನ್ ರಾಯ್. ಆಧುನಿಕ ಭಾರತದ ಪುನರ್ಜೀವನದ ಪಿತಾಮಹ ಎಂದು ಯಾರನ್ನು ಪರಿಗಣಿಸಲಾಗುತ್ತದೆ? ರಾಜಾರಾಮ್ ಮೋಹನ್ ರಾಯ್. ಕೆಳಗಿನವುಗಳಲ್ಲಿ ಯಾರು ತಕ್ಷಣವೇ ರಾಮ್ ಮೋಹನ್ ರಾಯ್ ನಂತರ ಬ್ರಹ್ಮ ಸಮಾಜದ ಮುಖ್ಯಸ್ಥರಾದರು ಅಂತ ಕೇಳಿದ್ರೆ ದೇವೇಂದ್ರನಾಥ್ ಟ್ಯಾಗೋರ್ ಅಲ್ವಾ. ರಾಜಾರಾಮ್ ಮೋಹನ್ ರಾಯ್ ಅವರ ಮರಣದ ನಂತರ ಬ್ರಹ್ಮ ಸಮಾಜವು 2 ಭಾಗಗಳಾಗಿ ವಿಂಗಡಣೆ ಆಗುತ್ತೆ. ಭಾರತದ ಬ್ರಹ್ಮ ಸಮಾಜ ಮತ್ತೆ ಆದಿ ಬ್ರಹ್ಮ ಸಮಾಜ ಅಂತೇಳಿ. ಯಾರು? ಭಾರತ ಬ್ರಹ್ಮ ಸಮಾಜ ಕೇಶವಚಂದ್ರ ಜೈನ್, ಆದಿ ಬ್ರಹ್ಮ ಸಮಾಜ ದೇವೇಂದ್ರನಾಥ್ ಟ್ಯಾಗೋರ್. ಇದ್ರ ಬಗ್ಗೆ ಚರ್ಚೆ ಮಾಡಿದ್ದೀನಿ, ಯು ಕ್ಯಾನ್ ಗೋ ಟು ದಟ್. ಈ ಥರ ಪ್ರಶ್ನೆಗಳನ್ನು ಕೇಳ್ತಾರೆ. ಇನ್ನೊಂದು ಬ್ರಹ್ಮ ಸಮಾಜಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆ, IAS ಅಲ್ಲಿ ಕೇಳುವಂಥ ಪ್ರಶ್ನೆ ಇದು. ಬ್ರಹ್ಮ ಸಮಾಜ ವಿಗ್ರಹಾರಾಧನೆಯನ್ನು ವಿರೋಧ ಮಾಡ್ತಾ ಹೌದು, ಐಡಲಿಟರಿಯನ್ನು ಅಪೋಸ್ ಮಾಡ್ತು. ಧಾರ್ಮಿಕ ಗ್ರಂಥಗಳನ್ನು ಅರ್ಥೈಸಲಿಕ್ಕೆ ಪುರೋಹಿತ ವರ್ಗದ ಅಗತ್ಯವನ್ನು ಅದು ನಿರಾಕರಿಸ್ತು. ಧಾರ್ಮಿಕ ಗ್ರಂಥಗಳನ್ನ ಅಕ್ಸೆಪ್ಟ್ ಮಾಡ್ಕೊಳ್ತು, ಆದರೆ ಧಾರ್ಮಿಕ ಗ್ರಂಥಗಳನ್ನು ಅರ್ಥೈಸಲಿಕ್ಕೆ ಪುರೋಹಿತ ವರ್ಗ ಬೇಡ ಅಂತ ಮಾಡ್ತು. ಅದರಿಂದ 1 and 2 ಕರೆಕ್ಟ್. ವೇದಗಳು ತಪ್ಪಾಗಲಾರವು ಎಂಬ ಸಿದ್ಧಾಂತವನ್ನು ಅದು ಜನಪ್ರಿಯಗೊಳಿಸ್ತೀವಿ, ಇವೆಲ್ಲ ಏನು ಹೇಳಕ್ಕೆ ಹೋಗಲಿಲ್ಲ. ಇನ್ನೊಂದು ಪ್ರಶ್ನೆ, NDL ಕೇಳುವಂಥ ಪ್ರಶ್ನೆ ಇದು. ರಾಜಾರಾಮ್ ಮೋಹನ್ ರಾಯ್ಗೆ ಸಂಬಂಧಪಟ್ಟಂತೆ ಯಾವುದು ಸರಿ ಕರೆಕ್ಟ್ ಅಂತ ಕೇಳೋರೆ. ಈ ಸ್ಟಾರ್ಟೆಡ್ ಆತ್ಮೀಯ ಸಭಾ, ಹೌದು ಕರೆಕ್ಟು. ಮತ್ತು ಈ ರೋಟ್ ಗಿಫ್ಟ್ ಟು ಮಾನೋಥಿಸ್ಟ್, ಹೌದು ಕರೆಕ್ಟು. ಈ ಪಬ್ಲಿಷ್ಡ್ ಪ್ರಿಸೆಪ್ಟ್ಸ್ ಆಫ್ ಜೀಸಸ್, ಇದನ್ನು ಕೂಡ ಪಬ್ಲಿಷ್ ಮಾಡಿದ್ದಾರೆ, ಹೌದು ಕರೆಕ್ಟು. ಈ ಫೌಂಡೆಡ್ ದ ಬ್ರಹ್ಮಸಭವನ್ನು ಕೂಡ ಅವರು ಫೌಂಡ್ ಮಾಡಿದ್ದಾರೆ, ಅದರಿಂದ ಎಲ್ಲವೂ ಕರೆಕ್ಟ್. ಮತ್ತು ಬ್ರಹ್ಮ ಸಮಾಜಕ್ಕೆ ಸಂಬಂಧಪಟ್ಟಂತೆ ಯಾವುದು ಸರಿ ಅಂತ ಕೇಳಿದರೆ ಎಲ್ಲವೂ ಸರಿ. ನೋಡ್ಕೊಳ್ಳಿ, ಐಡಲ್ ವರ್ಷಿಪನ್ನು ಅಪೋಸ್ ಮಾಡ್ತು, ಸತ್ಯನ ಅಪೋಸ್ ಮಾಡ್ತು. ಮತ್ತು ಇನ್ನೊಂದು CDS ಅಲ್ಲಿ ಕೇಳುವಂಥ ಪ್ರಶ್ನೆ ಇದು. ರಾಜಾರಾಮ್ ಮೋಹನ್ ರಾಯ್ಗೆ ಸಂಬಂಧಪಟ್ಟಂತೆ ಯಾವುದು ಹೇಳಿಕೆ ಸರಿಯಾಗಿಲ್ಲ ಅಂತ. ಸರಿಯಾಗಿಲ್ಲ. 1928ರಲ್ಲಿ ಬ್ರಹ್ಮ ಸಮಾಜದ ರಚನೆಗೆ ಕಾರಣವಾಗುತ್ತೆ, ಕರೆಕ್ಟ್ ಇದೆ. ವಿವಿಧ ಧರ್ಮಗಳು ಸಾರ್ವತ್ರಿಕ ಆಸ್ತಿಕತೆಯ ಮೂರ್ತ ರೂಪಗಳಾಗಿ ಪರಿಗಣಿಸಿದ್ದಾರೆ, ದಟ್ ಈಸ್ ಇದು ಕೊನೆಯದು ರಾಂಗ್ ಇದೆ ನೋಡಿ, ಓದ್ಕೊಳ್ಳಿ ಗೊತ್ತಾಗ್ತದೆ ನಿಮಗೆ. ಭಾರತದ ಪುನರ್ಜೀವನದ ಪಿತಾಮಹ ಅಂತಂದು ಯಾರು ಕರಿತೀವಿ? ರಾಜಾರಾಮ್ ಮೋಹನ್ ರಾಯ್ ಅನ್ನು ಕರಿತೀವಿ. ಭಾರತದ ನವೋದಯದ ಪಿತಾಮಹ ರಾಜಾರಾಮ್ ಮೋಹನ್ ರಾಯ್. ಬ್ರಹ್ಮ ಸಮಾಜ ಸಂಸ್ಥಾಪಕರು ರಾಜಾರಾಮ್ ಮೋಹನ್ ರಾಯ್. ರಾಜಾರಾಮ್ ಮೋಹನ್ ರಾಯ್ ಅವರ ಮೊದಲ ಸಂಸ್ಥೆ ಆತ್ಮೀಯ ಸಭಾ. ಕರ್ನಾಟಕದಲ್ಲಿ ಬ್ರಹ್ಮ ಸಮಾಜ ಮೊದಲ ಶಾಖೆ ಸ್ಥಾಪಿಸಿದ ಸ್ಥಳ ಯಾವುದಪ್ಪ ಅಂದರೆ ಬೆಂಗಳೂರು, ಮೊದಲ ಶಾಖೆ. ರಾಜಾರಾಮ್ ಮೋಹನ್ ರಾಯ್ ಅವರ ಹುಟ್ಟು ಹಾಕಿದಂತಹ ಸಂಪ್ರದಾಯವನ್ನು ಮುಂದುವರಿಸಿದಂತಹ ಬೆಂಗಾಳಿನ ವಿಚಾರವಾದಿಗಳನ್ನು ಯಾವ ಹೆಸರಿನಿಂದ ಕರೀತಾರೆ ಅಂದರೆ ದರೋಜಿಯನ್ನರು ಅಂತ ಕರೀತಾರೆ. ದರೋಜಿಯನ್ನರು ಕೇಳಿದ್ದಾರೆ ನೋಡಿ, ಇದನ್ನು KSSF ಅಲ್ಲಿ, KSSF ಸಬ್ ಇನ್ಸ್ಪೆಕ್ಟರ್ ಎಕ್ಸಾಮ್ಸಲ್ಲಿ ಕೇಳಿದ್ದಾರೆ. ಯಾವುದು ಸರಿಯಾಗಿದೆ ಅಂತ ಕೇಳಿ ರಾಜಾರಾಮ್ ಮೋಹನ್ಗೆ ಸಂಬಂಧಪಡುತ್ತೆ. ಆತ್ಮೀಯ ಸಭೆ ಸ್ಥಾಪನೆ ಮಾಡ್ತಾರೆ, ಬ್ರಹ್ಮ ಸಮಾಜವನ್ನು ಸ್ಥಾಪನೆ ಮಾಡ್ತಾರೆ. ಅವರು ತುಹಫತ್ ಉಲ್ ಮುಹಾವುದ್ದೀನ್ ಗಿಫ್ಟ್ ಟು ಮಾನೋಥಿಸ್ಟ್ ಪುಸ್ತಕವನ್ನು ಬರೀತಾರೆ. ಎಲ್ಲವೂ ಕೂಡ ಸರಿ ಇದೆ. ಈ ರೀತಿಯಾಗಿ ಪ್ರಶ್ನೆಗಳನ್ನು ಕೇಳ್ತಾರೆ. ತತ್ವಬೋಧಿನಿ ಸಭೆಯನ್ನು ಯಾರು ಸ್ಥಾಪನೆ ಮಾಡೋದು? ದೇವೇಂದ್ರನಾಥ್ ಟ್ಯಾಗೋರು. ಆತ್ಮೀಯ ಸಭಾ ಸ್ಥಾಪನೆದ ವರ್ಷ 2014. ಪುನರ್ಜೀವನದ ಪಿತಾಮಹ, ಇವೆಲ್ಲವೂ ಕೂಡ ನೋಡ್ಕೊಳ್ಳಿ, ಎಕ್ಸಾಮ್ಸ್ಗೆ ಕೇಳಿರೋದ ಪ್ರಶ್ನೆಗಳೆಲ್ಲವೂ ಕೂಡ. ಸತಿ ಪದ್ಧತಿ ನಿಷೇಧ ಮಾಡಿದ್ದು ಯಾವಾಗ? 1929ರಲ್ಲಿ ವಿಲಿಯಂ ಬೆಂಟಿಕ್.
ಈ ರೀತಿಯಾಗಿ ಎಕ್ಸಾಮ್ಸಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆಗಳನ್ನು ಕೇಳಿದ್ದಾರೆ. ಐ ಹೋಪ್ ನಿಮಗೆ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಮತ್ತೆ ನೆಕ್ಸ್ಟು ಕಂಟಿನ್ಯೂಷನ್ ಕ್ಲಾಸನ್ನು ಮಾಡ್ಕೊಳ್ತಾ ಹೋಗ್ತೇನೆ. ಮತ್ತೆ ನೆಕ್ಸ್ಟ್ ಕ್ಲಾಸಲ್ಲಿ ಸಿಗ್ತೇನೆ ಇಂಪಾರ್ಟೆಂಟ್ ಮಾಹಿತಿಯೊಂದಿಗೆ. ನಿಮಗೆ ಕ್ಲಾಸ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಕನಸುಗಳನ್ನು ಕಾಮೆಂಟ್ ಮಾಡಿ. ಯಾರಿಗೂ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಸಿಗೋಣ ನೆಕ್ಸ್ಟ್ ಕ್ಲಾಸಲ್ಲಿ.